Shri Sai Ram. My dear students, welcome to Shri Satya Sai Lok Seva Gurukulam. Today, I am going to teach you the lesson Healthy Life in the Karnataka State Syllabus 7th Standard Second Language English textbook. Yeah. What was Dr. Fitton Healthy's best remedy? Okay, this question is there in the textbook. Dr. Fitton Healthy's best remedy was to eat fruits and vegetables. Regular exercise will make them fit again. What is the meaning? Dr. Fitton Healthy's best remedy, ಅತ್ಯುತ್ತಮವಾದಂಥ ರೆಮಿಡಿ ಅಂತಂದರೆ ರೋಗವನ್ನು ವಾಸಿ ಮಾಡುವಂಥ ದಾರಿ. ಓಕೆ, ವಾಸ್ ಟು ಈಟ್ ಫ್ರೂಟ್ಸ್, ಹಣ್ಣುಗಳನ್ನ ತಿನ್ನುವಂಥದ್ದು, ವೆಜಿಟಬಲ್ಸ್, ತರಕಾರಿಗಳನ್ನ ತಿನ್ನುವಂಥದ್ದು. ರೆಗ್ಯುಲರ್ ಎಕ್ಸಸೈಸ್ ವಿಲ್ ಮೇಕ್ ದೆಮ್ ಫಿಟ್ ಅಗೇನ್. ಪ್ರತಿದಿನ ವ್ಯಾಯಾಮವನ್ನು ಮಾಡಿದಾಗ ಅವರು ದೈಹಿಕವಾಗಿ ದಷ್ಟಪುಷ್ಟವಾಗಿ ಆಗ್ತಾರೆ. ಡಿಸ್ಕಸ್ ವಿತ್ ಯುವರ್ ಟೀಚರ್ ಆ್ಯಂಡ್ ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್. ಈ ಕೆಳಗಿನ ಪ್ರಶ್ನೆಗಳಿಗೆ ನೀವೇನು ಮಾಡಬೇಕು? ನಿಮ್ಮ ಶಿಕ್ಷಕರ ಜೊತೆಗೆ ಮಾತನಾಡಿ ನೀವು ಸಂದೇಹಗಳನ್ನ ನಿವಾರಿಸಿಕೊಂಡು ಉತ್ತರಗಳನ್ನ ಬರೀಬೇಕು. ದ ಮೆಸೇಜ್ ದ ಸ್ಟೋರಿ ಗಿವ್ಸ್ ಈಸ್ ನಾಟ್ ಓನ್ಲಿ ಫಾರ್ ಚಿಲ್ಡ್ರನ್ ಬಟ್ ಆಲ್ಸೋ ಫಾರ್ ದ ಗ್ರೋನ್ ಅಪ್ಸ್. ಡು ಯು ಅಗ್ರಿ? ಈ ಪಾಠದಲ್ಲಿ ಕೊಟ್ಟಿರುವಂಥ ಮೆಸೇಜ್ ಏನಿದೆ, ಸಂದೇಶ ಏನಿದೆ, ಇದು ಕೇವಲ ಮಕ್ಕಳಿಗೆ ಮಾತ್ರ ಅಲ್ಲ, ದೊಡ್ಡವರಿಗೂ ಕೂಡ. ಹೌದಾ ಇಲ್ವಾ? ಡು ಯು ಅಗ್ರಿ? ನೀವು ಒಪ್ತೀರಾ ಇದನ್ನು? ಈ ಉತ್ತರವನ್ನು ನೀವೇ ಯೋಚನೆ ಮಾಡಿ ಬರೀಬೇಕು. ಟು ಬಿ ರಿಟನ್ ಬೈ ಸ್ಟೂಡೆಂಟ್. ವಿತ್ ದ ಹೆಲ್ಪ್ ಆಫ್ ಪ್ಯಾರಾಗ್ರಾಫ್ಸ್ 4 and 5 ಡಿಸ್ಕ್ರೈಬ್ ದ ಇಲ್ನೆಸ್ ಆ್ಯಂಡ್ ದ ಕ್ಯೂರ್. ಟೆಕ್ಸ್ಟ್ ಬುಕ್ನಲ್ಲಿರುವಂಥ 4ನೇ ಮತ್ತು 5ನೇ ಪ್ಯಾರಾಗ್ರಾಫನ್ನು ಓದ್ಕೊಂಡು ನೀವು ಡಿಸ್ಕ್ರೈಬ್ ದ ಇಲ್ನೆಸ್, ಕಾಯಿಲೆಯನ್ನು ವಿವರಿಸಬೇಕು, ಆ್ಯಂಡ್ ದ ಕ್ಯೂರ್, ಅದಕ್ಕೆ ಬೇಕಾಗಿರುವಂಥ ಅದನ್ನು ಹೇಗೆ ವಾಸಿ ಮಾಡಬಹುದು ಅದನ್ನು ಕೂಡ ನೀವೇ ಬರಿಬೇಕು. ಟು ಬಿ ರಿಟನ್ ಬೈ ಸ್ಟೂಡೆಂಟ್. ಈ ಉತ್ತರವನ್ನು ಕೂಡ ನೀವೇ ಬರಿಬೇಕಾಗತ್ತೆ. ಈಗ ಮುಂದಿನ ಚಟುವಟಿಕೆಯನ್ನು ನಾವು ನೋಡೋಣ. ಲಿಸನ್ ವೆಲ್, ಚೆನ್ನಾಗಿ ಕೇಳಿಸ್ಕೊಳ್ಳಿ. ಸ್ಪೀಕ್ ವೆಲ್, ಚೆನ್ನಾಗಿ ಮಾತನಾಡಿ, ಇಂಗ್ಲೀಷ್ನಲ್ಲಿ ಮಾತನಾಡಿ. ಓಕೆ, ಇಂಗ್ಲೀಷ್ನಲ್ಲಿ ಮಾತನಾಡುವಂಥದ್ದನ್ನು ಚೆನ್ನಾಗಿ ಕೇಳಿಸ್ಕೊಳ್ಳಿ, ಇಂಗ್ಲೀಷ್ನಲ್ಲಿ ಚೆನ್ನಾಗಿ ಮಾತನಾಡಿ. L1 means listen and S1 is speak. ವರ್ಕ್ ಇನ್ ಪೇರ್ಸ್. ಪೇರ್ಸ್ ಅಂತಂದರೆ ಇನ್ನೊಬ್ಬ ಸ್ನೇಹಿತನ ಜೊತೆಗೂಡಿ ನೀವು ಕೆಲಸ ಮಾಡಿ. ನೀವು ಮತ್ತು ನಿಮ್ಮ ಸ್ನೇಹಿತ. ಪೇರ್ ಅಂತಂದರೆ ಇಬ್ಬರು. ಆ್ಯಂಡ್ ಕಲೆಕ್ಟ್ ಇನ್ಫಾರ್ಮೇಷನ್, ಮಾಹಿತಿಯನ್ನು ಕಲೆ ಹಾಕಿ. ಅಬೌಟ್ ವಾಟ್ ಯುವರ್ ಫ್ರೆಂಡ್ಸ್ ಡೂ ಆ್ಯಂಡ್ ಡು ನಾಟ್ ಡೂ. ನಿಮ್ಮ ಸ್ನೇಹಿತರು ಏನು ಮಾಡ್ತಾರೆ, ಏನು ಮಾಡಲ್ಲ, ಅದನ್ನು ಮಾಹಿತಿಯನ್ನು ಕಲೆ ಹಾಕಬೇಕು. ಇದನ್ನು ಮಾಡಿದಾಗ ಏನಾಗುತ್ತೆ, ನಿಮ್ಮಲ್ಲಿ ಇಂಗ್ಲೀಷ್ನಲ್ಲಿ ಮಾತನಾಡುವಂಥ ಏನು ಅಭ್ಯಾಸ ಇದೆ ಅದು ಅಭಿವೃದ್ಧಿ ಆಗುತ್ತೆ. ಇಂಗ್ಲೀಷ್ನಲ್ಲಿ ಮಾತನಾಡಬೇಕಾದ್ರೆ ನಿಮಗೆ ಚೆನ್ನಾಗಿ ಕೇಳಿಸ್ಕೊಳ್ಳುವಂಥದ್ದು ಚೆನ್ನಾಗಿ ಅಭ್ಯಾಸ ಆಗುತ್ತೆ. ದಿಸ್ ಈಸ್ ಎ ಲಿಸ್ನಿಂಗ್ ಆ್ಯಕ್ಟಿವಿಟಿ ಆ್ಯಂಡ್ ಸ್ಪೀಕಿಂಗ್ ಆ್ಯಕ್ಟಿವಿಟಿ. ದಿಸ್ ವಿಲ್ ಹೆಲ್ಪ್ ಯು ಟು ಡೆವಲಪ್ ಗುಡ್ ಲಿಸ್ನಿಂಗ್ ಸ್ಕಿಲ್ಸ್ ಆ್ಯಂಡ್ ಸ್ಪೀಕಿಂಗ್ ಸ್ಕಿಲ್ಸ್. Now discuss with your partners. Interview your friends and write what your friends can do and cannot do. Put tick or into mark against the column provided. Here you need to write the friend's name. What does he do? If he does swimming, you tick. If he doesn't do playing games, you tick here. Okay? So like this, one by one, painting, whether write his name. If he does, tick here. If he doesn't do it, you take it put into mark here. Clay modeling. Okay? Clay modeling ಅಂತಂದ್ರೇನು? ಮಣ್ಣಿನಲ್ಲಿ ಮಾಡುವಂತಹ ಕಲೆ. ಓಕೆ, ಟೆಲ್ಲಿಂಗ್ ಸ್ಟೋರೀಸ್, ಕಥೆಯನ್ನು ಹೇಳುವಂಥದ್ದು. ರೀಡಿಂಗ್ ಬುಕ್ಸ್, ಪುಸ್ತಕಗಳನ್ನು ಓದುವಂಥದ್ದು. ವಾಚಿಂಗ್ ಟೆಲಿವಿಷನ್, ಟಿವಿಯನ್ನು, ದೂರದರ್ಶನವನ್ನು ನೋಡುವಂಥದ್ದು. ಸ್ವಿಮ್ಮಿಂಗ್ ಅಂತಂದ್ರೇನು? ಈಜುವಂಥದ್ದು, ನೀರಿನಲ್ಲಿ ಈಜುವಂಥದ್ದು. Okay, this activity has to be done by you. Shall we proceed? Speak about what your friend can do and cannot do. Now you have collected the information. Now speak about it.
Okay, when you speak, your English speaking skills will develop. You can start the conversation with, ಅದು ಟೆಕ್ಸ್ಟ್ ಬುಕ್ನಲ್ಲಿ ನಿಮಗೆ ಕೊಟ್ಟಿದ್ದಾರೆ, ಸೊ ಅದನ್ನು ನೀವು ಮಾಡಬಹುದು. ಓಕೆನಾ? ನೆಕ್ಸ್ಟ್ ಟೈಮ್ ಗೇಮ್ ಆ್ಯಕ್ಟಿವಿಟಿ. ಈಗ ಇನ್ನೊಂದು ಚಟುವಟಿಕೆಯನ್ನು ನಾವು ನೋಡೋಣ. ಈ ಚಟುವಟಿಕೆಯಲ್ಲಿ ನಾವೇನು ಮಾಡ್ತೀವಿ? ಚಿಲ್ಡ್ರನ್ ಸ್ಟ್ಯಾಂಡ್ ಇನ್ ಎ ಸರ್ಕಲ್. ಒಂದು ಸರ್ಕಲ್ನಲ್ಲಿ ವೃತ್ತಾಕಾರದಲ್ಲಿ ನಾವು ಮಕ್ಕಳೆಲ್ಲ ನಿಂತ್ಕೊಳ್ಬೇಕು. ದೆರ್ ಇಸ್ ಎ ಲಿಸ್ಟ್ ಆಫ್ ಫ್ರೇಸಸ್. ಇದೆಲ್ಲವೂ ಕೂಡ ಫ್ರೇಸಸ್ ಅಂತಂದರೆ ಕೆಲವು ಶಬ್ದಗಳ ಗುಂಪು. ಇದರಲ್ಲಿ ಎಷ್ಟಿದೆ ಶಬ್ದ? ಲಾಂಗ್ ಎಗೋ 2 ಶಬ್ದ ಇದೆ, ಹೌದಲ್ಲ? ಸೊ ದಿಸ್ ಈಸ್ ಎ ಫ್ರೇಸ್. ಅಟ್ ದ ಬ್ಯಾಕ್ ಆಫ್, ಇದರಲ್ಲಿ 4 ಶಬ್ದ ಇದೆ. 1 2 3 4 ಶಬ್ದ ಇದೆ. ಸೊ ದಿಸ್ ಈಸ್ ಆಲ್ಸೋ ಎ ಫ್ರೇಸ್. There is a list of phrases which the teacher reads out slowly. Okay? ಇದನ್ನೆಲ್ಲವನ್ನು ಕೂಡ ನಿಧಾನವಾಗಿ ಓದಲಾಗುತ್ತೆ. ಇಫ್ ದ ಫ್ರೇಸಸ್ ಇಂಡಿಕೇಟ್ ಟೈಮ್, ಆ ಫ್ರೇಸು ಸಮಯವನ್ನು ಸೂಚಿಸ್ತಾ ಇದೆ ಅಂತಂದರೆ, ಸೂಚಿಸ್ತಾ ಇದ್ದರೆ, ಸ್ಟೂಡೆಂಟ್ಸ್ ಕ್ಲಾಪ್ ದೇರ್ ಹ್ಯಾಂಡ್ಸ್. ಕ್ಲಾಪ್ ಅಂತಂದ್ರೇನು? ಹೀಗೆ ಚಪ್ಪಾಳೆಯನ್ನು ಹೊಡಿಬೇಕು. ಕ್ಲಾಪ್ ದೇರ್ ಹ್ಯಾಂಡ್ಸ್. ಇಫ್ ಇಟ್ ಡಸ್ ನಾಟ್ ಇಂಡಿಕೇಟ್ ಟೈಮ್, ಅದು ಸಮಯವನ್ನು ಸೂಚಿಸ್ತಿಲ್ಲ ಅಂತಂದರೆ, ದೇ ಡೋಂಟ್ ಕ್ಲಾಪ್, ನೀವು ಚಪ್ಪಾಳೆಯನ್ನು ಹೊಡಿಬಾರ್ದು. Those who make mistakes are not to clap anymore. ಅವರು ಔಟ್ ಆದ ಹಾಗೆ. ಅರ್ಥ ಆಯ್ತಲ್ಲ? ಈಗ ನಾವೇನು ಮಾಡೋಣ? ಈಗ ಓದೋಣ ನಾವೀಗ. ಲಾಸ್ಟ್ ವೀಕ್, ಇದು ಸಮಯವನ್ನು ಸೂಚಿಸ್ತಾ ಇಲ್ವಾ? ಒಂದು ಉದಾಹರಣೆಯನ್ನು ಕೊಡ್ತೀನಿ ನಾನು ನಿಮಗೆ. ಲಾಸ್ಟ್ ವೀಕ್, ಲಾಸ್ಟ್ ಅಂತಂದರೆ ಹಿಂದಿನ, ವೀಕ್ ವಾರ, ಇದು ಸಮಯವನ್ನು ಸೂಚಿಸುತ್ತಾ ಇಲ್ವಾ? ಸೂಚಿಸುತ್ತೆ. ಹೀಗೆ. ಓಕೆ? ಅಟ್ ದ ಬ್ಯಾಕ್ ಆಫ್, ಇನ್ನೊಂದು ಉದಾಹರಣೆ. ಅಟ್ ದ ಬ್ಯಾಕ್ ಆಫ್ ಅಂತಂದ್ರೇನು? ಹಿಂದ್ಗಡೆ. ಅಟ್ ದ ಬ್ಯಾಕ್ ಆಫ್, ಇದರ ಒಂದು ವಸ್ತುವಿನ ಹಿಂದ್ಗಡೆ. ಓಕೆನಾ? ಹೌದಲ್ಲ? ಸೊ ಇದು ಸಮಯವನ್ನು ಸೂಚಿಸೋದಿಲ್ಲ, ಹಾಗೆ ಸುಮ್ಮನಿರಬೇಕು. ಹೀಗೆ ಲಾಂಗ್ ಎಗೋ, ಇನ್ ಫ್ರಂಟ್ ಆಫ್, ಸೊ ಅಟ್ ದ ಬಾಟಮ್ ಆಫ್, ದಿಸ್ ಇಯರ್. ಆಯ್ತಲ್ಲ? at the top of, next month, by the side of, this hour, every hour, on the banks of, late night, next year, to do it. ಸೊ ಇದೆಲ್ಲ ಫ್ರೇಸಸ್ಗೆ ನೀವು ಹೇಳಿದಾಗ ಚಪ್ಪಾಳೆಯನ್ನು ಹೊಡೆಯೋದಾಗಲಿ ಹೊಡಿದೇನೆ ಇರೋವಂಥದ್ದಾಗಲಿ ಮಾಡುವಂಥದ್ದು. ಓಕೆನಾ? ಸೊ ದಿಸ್ ಈಸ್ ಟು ಬಿ ಡನ್ ಬೈ ಟೀಚರ್ ವಿತ್ ಸ್ಟೂಡೆಂಟ್ಸ್ ಇನ್ ದಿ ಕ್ಲಾಸ್ ರೂಮ್. ತರಗತಿಯಲ್ಲಿ ನೀವು ಇದನ್ನು ಮಾಡಬೇಕು. ನಾನು ಒಂದು ಉದಾಹರಣೆಯನ್ನು ನಿಮಗೆ ಕೊಟ್ಟಿದ್ದೇನೆ. ಓಕೆನಾ? ನೀವು ಇದನ್ನು ಮಾಡ್ತೀರಲ್ಲ? ಎಸ್. ವಾಟ್ ಚೇಂಜಸ್ ಡು ಯು ನೀಡ್ ಟು ಬ್ರಿಂಗ್ ಇನ್ ಯುವರ್ ಫುಡ್ ಹ್ಯಾಬಿಟ್ಸ್ ಆ್ಯಂಡ್ ಹಾಬೀಸ್ ಆಫ್ಟರ್ ಲಿಸ್ನಿಂಗ್ ಟು ಯುವರ್ ಫ್ರೆಂಡ್ಸ್? ನಿಮ್ಮ ಸ್ನೇಹಿತರ ಜೊತೆಗೆ ನೀವು ಈಗಾಗಲೇ ಮಾತನಾಡಿದ್ದೀರಿ, ಮಾಹಿತಿಯನ್ನು ಕಲೆ ಹಾಕಿದ್ದೀರಿ, ಹೌದಲ್ಲ? ಸೊ ಈಗ ನಿಮಗೇನು ಅನಿಸುತ್ತೆ? ನಿಮ್ಮ ಸ್ನೇಹಿತರಲ್ಲಿ ನೀವು ಮಾತನಾಡಿದ ಮೇಲೆ ನಿಮ್ಮಲ್ಲಿ ಯಾವುದೆಲ್ಲ ಬದಲಾವಣೆಗಳನ್ನು, ಊಟ ಮಾಡುವಂಥ ಹವ್ಯಾಸಗಳಲ್ಲಿ ಯಾವುದೆಲ್ಲ ತಿಂಡಿ ತಿನಿಸುಗಳನ್ನು ತಿನ್ನುವಂಥದ್ದನ್ನು ಬದಲಾಯಿಸಬೇಕು, ಇದನ್ನು ತಿನ್ನಬೇಕು, ಇದನ್ನು ತಿನ್ನಬಾರ್ದು ಅಂತ ನಿಮಗನ್ಸುತ್ತೆ? ಹೇಳಿ ನೋಡೋಣ. ಟಾಕ್ ಟು ಯುವರ್ ಗ್ರೂಪ್. ನಿಮ್ಮ ಗುಂಪಿಗೆ ನೀವು ಈಗ ಮಾತನಾಡಬೇಕು. ಆ್ಯಂಡ್ ರೈಟ್ ಎ ಫ್ಯೂ ಪಾಯಿಂಟ್ಸ್. ಕೆಲವೊಂದು ಪಾಯಿಂಟ್ಗಳನ್ನ, ಕೆಲವೊಂದು ವಿಷಯಗಳನ್ನ ನೀವು ಬರೆದಿಡಬೇಕು. ಓಕೆನಾ? ಯಾಕೆ ಇದನ್ನು ಮಾಡಬೇಕು? ವೈ ಡು ಯು ನೀಡ್ ಟು ಡೂ? ವೆನ್ ಯು ಡೂ ದಿಸ್, ಯು ವಿಲ್ ಗೆಟ್ ಎ ಕ್ಲಾರಿಟಿ. ಸ್ಪಷ್ಟತೆ ಬರುತ್ತೆ ನಿಮಗೆ. ಯಾವುದನ್ನು ಮಾಡಬೇಕು, ಯಾವುದನ್ನು ಮಾಡಬಾರ್ದು ಅಂತನ್ನೋದ್ರ ಬಗ್ಗೆ ನಿಮಗೆ ಸ್ಪಷ್ಟತೆ ಬರುತ್ತೆ, ವಿವೇಚನೆ ಬರುತ್ತೆ. ಯಾವುದು ಸರಿ, ಯಾವುದು ತಪ್ಪು ಅನ್ನೋಂಥ ವಿವೇಚನೆ ನಿಮಗೆ ಬರುತ್ತೆ. ಒನ್ ಈಸ್ ಡನ್ ಫಾರ್ ಯು. ಒಂದು ನಿಮಗೆ ಮಾಡಲಾಗಿದೆ. ಸ್ಟಾಪ್ ವಾಚಿಂಗ್ ಟಿ ವಿಯನ್ನು ನೋಡುವಂಥದ್ದನ್ನು ನಿಲ್ಲಿಸಬೇಕು. ಪ್ಲೇ ಔಟ್ಸೈಡ್ ದ ಹೌಸ್. ಮನೆಯ ಹೊರಗಡೆ ಆಟ ಆಡಬೇಕು. ಫಿನಿಶ್ ಹೋಮ್ವರ್ಕ್. ಮನೆ ಕೆಲಸವನ್ನು ಮುಗಿಸ್ಬೇಕು. ಈಟ್ ರೆಗ್ಯುಲರ್ಲಿ. ನಿಯಮಿತವಾಗಿ ಊಟ ಮಾಡಬೇಕು, ತಿನ್ನಬೇಕು. ದೀಸ್ ಆರ್ ದ ಸಜೆಷನ್ಸ್ ಫಾರ್ ಎ ಪರ್ಟಿಕ್ಯುಲರ್ ಸ್ಟೂಡೆಂಟ್. ಒಬ್ಬ ವಿದ್ಯಾರ್ಥಿಗೆ ದೀಸ್ ಆರ್ ದ ಸಜೆಷನ್ಸ್, ಕೆಲವೊಂದು ಸಲಹೆಗಳು. ಓಕೆನಾ? ಸೊ ಈ ಚಟುವಟಿಕೆಯನ್ನು ನೀವು ಮಾಡಬೇಕು ಟೆಕ್ಸ್ಟ್ ಬುಕ್ನಲ್ಲಿರುವಂಥದ್ದು. ಟು ಬಿ ಡನ್ ಬೈ ಸ್ಟೂಡೆಂಟ್. ಲ್ಯಾಂಗ್ವೇಜ್ ವರ್ಕ್.
ಭಾಷೆಯ ಸಂಬಂಧಿತವಾಗಿರುವಂಥ ಇದೊಂದು ಚಟುವಟಿಕೆ. ನಾವು ಮುಂದಕ್ಕೆ ಹೋಗ್ತಾ ಇದ್ದೀವಿ ಈಗ. ರೀಡ್ ದ ಪ್ಯಾರಾಗ್ರಾಫ್. ಈ ಕೆಳಗಿನ ಪ್ಯಾರಾಗ್ರಾಫನ್ನು ನೀವೀಗ ಓದಬೇಕು. ಒನ್ ಆಫ್ ದ ವಿಚಸ್ ಸಜೆಸ್ಟೆಡ್ ದ್ಯಾಟ್ ದೇ ಶುಡ್ ಪ್ರಿಪೇರ್ ಎ ಮ್ಯಾಜಿಕ್ ಪೋಷನ್. ದೇ ಗ್ಯಾದರ್ಡ್ ಆಲ್ ದ ಎನರ್ಜಿ ದೇ ಕುಡ್ ಪುಟ್ ಟುಗೆದರ್ ಟು ಚೇಂಜ್ ದ ಹ್ಯೂಮನ್ ಬೀಯಿಂಗ್ಸ್, ಬಟ್ ದೇ ಫೇಲ್ಡ್. ಸೊ they waited for a very long time. They managed to get into the body of a boy in the form of liquid and caused a sort of illness. The underlined words are action words. ಕೆಲಸವನ್ನು ತೋರಿಸುವಂಥ ಶಬ್ದಕ್ಕೆ ನಾವು ಆಕ್ಷನ್ ಅಂತ ಹೇಳ್ತೇವೆ, ಹೌದಲ್ಲ? ಸಜೆಸ್ಟೆಡ್. ವಾಟ್ ಈಸ್ ದ ಮೀನಿಂಗ್ ಆಫ್ ಸಜೆಸ್ಟೆಡ್? ದಿಸ್ ಈಸ್ ಎನ್ ಅಂಡರ್ಲೈನ್ಡ್ ವರ್ಡ್. ವಾಟ್ ಇಸ್ ದ ಮೀನಿಂಗ್ ಆಫ್ ಸಜೆಸ್ಟೆಡ್? ಸಲಹೆ ನೀಡುವುದು. ಗ್ಯಾದರ್ಡ್, ಜೊತೆಗೂಡುವುದು. ಫೇಲ್ಡ್. ಫೇಲ್ಡ್ ಅಂತಂದ್ರೇನು? ಅವರು ಒಂದು ಕೆಲಸದಲ್ಲಿ ಜಯವನ್ನು ಸಾಧಿಸದೇನೆ ಇರುವಂಥದ್ದು, ಸೋಲನ್ನು ಅನುಭವಿಸುವಂಥದ್ದು. ಓಕೆ, ಕೆಲಸ ಸರಿಯಾಗಿ ಆಗದೇನೆ ಇರುವಂಥದ್ದು. ಸೊ ದೇ ವೇಟೆಡ್. ವೇಟೆಡ್ ಅಂತಂದ್ರೇನು? ಕಾಯುವಂಥದ್ದು. ಮ್ಯಾನೇಜ್ಡ್, ಸಂಭಾಳಿಸುವುದು. ಓಕೆ, ಮ್ಯಾನೇಜ್ಡ್, ಸಂಭಾಳಿಸುವುದು. ದೇ ಮ್ಯಾನೇಜ್ ಟು ಗೆಟ್ ಇನ್ ಟು ಬಾಡಿ. ಏನು, ಆ ದೇಹದ ಒಳಗಡೆ ಹೇಗೋ ಏನೋ ಅವರು ಒಳಗಡೆ ಸೇರಿಕೊಂಡು ಬಿಟ್ರು. ಅರ್ಥ ಆಯ್ತಲ್ಲ? ಕಾಸ್ಡ್ ಅಂದ್ರೇನು? ಅದು ಕಾರಣೀಕರ್ತ ಆಗುವಂಥದ್ದು, ರೋಗ ಬರೋ ಹಾಗೆ ಮಾಡುವಂಥದ್ದು. ಓಕೆನಾ? ಇದೆಲ್ಲವೂ ಕೂಡ ಇದರ ಅರ್ಥ. ದೀಸ್ ಆರ್ ದಿ ಆಕ್ಷನ್ ವರ್ಡ್ಸ್. ನೆಕ್ಸ್ಟ್, ಯಾತಕ್ಕೆ ನಾವು ಅದನ್ನು ಓದಿದ್ವಿ? ಆ ಶಬ್ದಗಳನ್ನೆಲ್ಲ ನಾವು ಓದಿದ್ವಿ. ಈಗ ಅದನ್ನು ಯಾತಕ್ಕೆ ಓದಿದ್ವಿ ಅಂತ ಅದು ನಮಗೆ ಮುಂದಿನ ಸ್ಲೈಡ್ನಲ್ಲಿ ಗೊತ್ತಾಗುತ್ತೆ. ಮೇಕ್ ಸೆಂಟೆನ್ಸಸ್ ಯೂಸಿಂಗ್ ದ ಫಾಲೋಯಿಂಗ್ ವರ್ಡ್ಸ್. ಈ ಕೆಳಗಿನ ಶಬ್ದಗಳನ್ನ ನೀವು ಉಪಯೋಗಿಸ್ಕೊಂಡು ಏನು ಮಾಡಬೇಕು? ಸೆಂಟೆನ್ಸಸ್, ವಾಕ್ಯಗಳನ್ನು ರಚನೆ ಮಾಡಬೇಕು. ಟು ಫಾರ್ಮ್ ಎ ಮೀನಿಂಗ್ಫುಲ್ ಪ್ಯಾರಾಗ್ರಾಫ್. ಒಂದು ಅರ್ಥಗರ್ಭಿತವಾದಂತಹ ಪ್ಯಾರಾಗ್ರಾಫ್ನ ನೀವು ಮಾಡಬೇಕು. ಯು ಕ್ಯಾನ್ ಯೂಸ್ ದ 5th ಪ್ಯಾರಾಗ್ರಾಫ್ ಫಾರ್ ಯುವರ್ ರೆಫರೆನ್ಸ್. ಹಿಂದಿನ ಪ್ಯಾರಾಗ್ರಾಫ್ನ ನೀವು ಬಳಸ್ಕೊಂಡು ಅದನ್ನು ನೋಡಿಕೊಂಡು ನೀವು ಪ್ಯಾರಾಗ್ರಾಫ್ನ ಬರಿಬೋದು. ಅರ್ಥ ಆಯ್ತಲ್ಲ? ಅಂದ್ರೇನು? ಈ ಪ್ಯಾರಾಗ್ರಾಫ್ನ ನೀವು ಉಪಯೋಗಿಸ್ಕೊಂಡು ನೀವು ಮುಂದಿನ ಪ್ಯಾರಾಗ್ರಾಫ್ನ ನೀವು ಬರಿಬಹುದು ಅಂತ ಅರ್ಥ ಅದರದ್ದು. ಅರ್ಥ ಆಯ್ತಲ್ಲ? ಎಸ್. ಡಿಸ್ಕವರ್ಡ್, ಕಂಡುಹಿಡಿಯೋದು. ಫೌಂಡ್, ಫೌಂಡ್, ಹುಡುಕುವಂಥದ್ದು. ಪ್ರಿಪೇರ್ಡ್, ತಯಾರಿಸುವಂಥದ್ದು. ಕ್ಯೂರ್ಡ್, ವಾಸಿ ಮಾಡುವಂಥದ್ದು. ಇಂಜೆಕ್ಟೆಡ್ ಅಂದ್ರೇನು? ಇಂಜೆಕ್ಷನ್ ತಗೊಂಡು ಒಳಗಡೆ, ದೇಹದ ಒಳಗಡೆ ಹಾಕುವಂಥದ್ದು. ಅರ್ಥ ಆಯ್ತಲ್ಲ? ಎಸ್. ಈಗ ಒಂದು ಪ್ಯಾರಾಗ್ರಾಫ್ನ ನಾನಿಲ್ಲಿ ಬರೆದಿದ್ದೇನೆ ನಿಮಗೋಸ್ಕರ, ಓಕೆನಾ? ಈಗ ಅದರಲ್ಲಿ ಯಾವುದೆಲ್ಲ ಶಬ್ದಗಳು ಯಾವ್ಯಾವ ಜಾಗದಲ್ಲಿ ಹಾಕಿದೆ ಅಂತ ಅನ್ನೋದನ್ನು ಈಗ ನೋಡೋಣ. ಡಾಕ್ಟರ್ಸ್ ಡಿಸ್ಕವರ್ಡ್ ನ್ಯೂ ವ್ಯಾಕ್ಸಿನ್ ಫಾರ್ ಕೊರೋನಾ. ಡಿಸ್ಕವರ್ಡ್ ಅಂತಂದ್ರೇನು? ಕಂಡುಹಿಡಿಯುವಂಥದ್ದು. ಡಾಕ್ಟರ್ಸ್ ಡಿಸ್ಕವರ್ಡ್ ನ್ಯೂ ವ್ಯಾಕ್ಸಿನ್, ಹೊಸದಾದಂತಹ ಚುಚ್ಚುಮದ್ದನ್ನು ಕೊರೋನಾಗೆ ಕಂಡುಹಿಡಿದ್ರು. ದೇ ಫೌಂಡ್ ಎ ಫ್ಯೂ ಪೇಷಂಟ್ಸ್ ಹೂ ವರ್ ಇನ್ಫೆಕ್ಟೆಡ್ ಬೈ ಕೊರೋನಾ. ಕೊರೋನಾ ಸೋಂಕಿತರಾದಂತಹ ಕೆಲವೊಂದು ರೋಗಿಗಳನ್ನ ಕಂಡುಕೊಂಡ್ರು. ಅರ್ಥ ಆಯ್ತಲ್ಲ? ಡಾಕ್ಟರ್ಸ್ ಪ್ರಿಪೇರ್ಡ್ ಎ ನ್ಯೂ ವ್ಯಾಕ್ಸಿನ್ ಫಾರ್ಮುಲಾ. ಹೊಸದಾದಂತಹ ಚುಚ್ಚುಮದ್ದಿನ ಒಂದು ಫಾರ್ಮುಲಾವನ್ನು ಅವರು ತಯಾರಿಸಿದ್ರು. ದ ವ್ಯಾಕ್ಸಿನ್ ವಾಸ್ ಇಂಜೆಕ್ಟೆಡ್ ಟು ಪೇಷಂಟ್ಸ್. ರೋಗಿಗಳಿಗೆ ಚುಚ್ಚುಮದ್ದನ್ನು ನೀಡಲಾಯಿತು. ಫೈನಲಿ ಪೇಷಂಟ್ಸ್ ವರ್ ಕ್ಯೂರ್ಡ್ ಆಫ್ ಕೊರೋನಾ. ಕೊನೆಗೆ ಕೊರೋನಾ ರೋಗದ ಮುಕ್ತರಾದರು. ಕೊರೋನಾ ರೋಗ ವಾಸಿಯಾಯಿತು. ಕೊರೋನಾ ರೋಗಿಗಳಿಂದ ವಾಸಿಯಾಯಿತು. ರೋಗಿಗಳು ಇದ್ದಂತಹ ರೋಗ, ಕೊರೋನಾ ರೋಗ ವಾಸಿಯಾಯಿತು. ಈಗ ಮುಂದಿನ ಚಟುವಟಿಕೆಯನ್ನು ನೋಡೋಣ.
ಮ್ಯಾಚ್ ದೀಸ್ ಆಪೋಸಿಟ್ ವರ್ಡ್ಸ್. ಒನ್ ಈಸ್ ಡನ್ ಫಾರ್ ಯು. ಇಲ್ಲಿ ನಿಮಗೆ ಮ್ಯಾಚ್ ದ ಫಾಲೋಯಿಂಗ್ ಕೊಡಲಾಗಿದೆ, ಹೊಂದಿಸಿ ಬರೆಯಿರಿ. ಏನು, ಈ ಕಾಲಮ್ನಲ್ಲಿ ಒಂದು ಶಬ್ದ ಇದೆ, ಈ ಕಾಲಮ್ನಲ್ಲಿ ಒಂದು ಶಬ್ದ ಇದೆ, ಎರಡು ಕೂಡ ವಿರುದ್ಧಾರ್ಥಕ ಶಬ್ದ. ಸೊ ನೀವು ಇಲ್ಲಿ ಹೊಂದಿಸಿ ಬರೆಯಿರಿ ಮಾಡಬೇಕು. ಒಂದು ಉದಾಹರಣೆ ಕೊಡಲಾಗಿದೆ, ಡಿಫಿಕಲ್ಟ್ ಕಷ್ಟ, ಈಸಿ ಸುಲಭ. ಮಾಡ್ತೀರಲ್ಲ? ಎಸ್. ಡೇ, ಮೋರ್, ಅಡ್ವಾಂಟೇಜ್, ಲಾಂಗ್, ಸ್ಯಾಡ್, ಸೇವ್, ಲೈಟ್. ಡಿಸ್ಅಡ್ವಾಂಟೇಜ್, ಶಾರ್ಟ್, ವೇಸ್ಟ್, ಡಾರ್ಕ್, ಲೆಸ್, ನೈಟ್, ಹ್ಯಾಪಿ. ಡೇ ಅಂದ್ರೇನು? ಬೆಳಿಗ್ಗೆ. ಮೋರ್ ಜಾಸ್ತಿ, ಅಡ್ವಾಂಟೇಜ್ ಸಾಧಕ, ಲಾಂಗ್ ಉದ್ದ, ಸ್ಯಾಡ್ ಅಂದ್ರೇನು? ಅವನು ಸಂತೋಷದಿಂದ ಇಲ್ಲದೇ ಇರುವಂಥದ್ದು, ಹೌದಲ್ಲ? ಸೇವ್ ಕೂಡಿಡುವಂಥದ್ದು, ಲೈಟ್ ಬೆಳಕು, ಡಿಸ್ಅಡ್ವಾಂಟೇಜ್ ಬಾಧಕ, ಶಾರ್ಟ್ ಚಿಕ್ಕ, ವೇಸ್ಟ್ ಹಾಳು ಮಾಡು, ಡಾರ್ಕ್ ಕತ್ತಲೆ, ಲೆಸ್ ಕಡಿಮೆ, ನೈಟ್ ಕತ್ತಲೆ, ಹ್ಯಾಪಿ ಸಂತೋಷ. ಓಕೆನಾ? ಎಸ್. ಈಗ ನಾವು ನೋಡೋಣ ಹೊಂದಿಸಿ ಬರೆಯಿರಿನಲ್ಲಿ. ಹಿಯರ್ ಇಸ್ ಆನ್ಸರ್, ಡೇ, ನೈಟ್. ಓಕೆ, ನೈಟ್ ಅಂತಂದರೆ ರಾತ್ರಿ. ನಾನು ನಿಮಗೆ ಹಿಂದೆ ಹೇಳಿದ್ದೇನೋ, ನೈಟ್ ಅಂತಂದರೆ ಕತ್ತಲೆ, ರಾತ್ರಿ. ಓಕೆ. ಮೋರ್, ಲೆಸ್, ಅಡ್ವಾಂಟೇಜ್, ಡಿಸ್ಅಡ್ವಾಂಟೇಜ್, ಸಾಧಕ ಬಾಧಕ, ಲಾಂಗ್ ಉದ್ದ, ಶಾರ್ಟ್ ಚಿಕ್ಕ, ಸ್ಯಾಡ್ ದುಃಖ, ಹ್ಯಾಪಿ ಸಂತೋಷ, ಸೇವ್ ಕೂಡಿಡೋದು, ವೇಸ್ಟ್ ಹಾಳು ಮಾಡೋದು, ಲೈಟ್ ಬೆಳಕು, ಡಾರ್ಕ್ ಕತ್ತಲೆ. ಓಕೆನಾ? ಎಸ್. ಮುಂದಕ್ಕೆ ಹೋಗೋಣ ಅಲ್ಲ? ರೈಟಿಂಗ್ ಪ್ರಾಕ್ಟೀಸ್. ಈಗ ನಾವು ವಾಟ್ ವಿ ಆರ್ ಡೂಯಿಂಗ್ ನೌ ಇಸ್ ರೈಟಿಂಗ್ ಪ್ರಾಕ್ಟೀಸ್. ದಿಸ್ ವಿಲ್ ಹೆಲ್ಪ್ ಯು ಟು ಡೆವಲಪ್ ಗುಡ್ ರೈಟಿಂಗ್ ಸ್ಕಿಲ್ಸ್. ಈಚ್ ಒನ್ ಆಫ್ ಅಸ್ ಹ್ಯಾಸ್ ಎ ಡಿಫ್ರೆಂಟ್ ವರ್ಕ್ ಪ್ಯಾಟರ್ನ್. ನಮಗೆಲ್ರಿಗೂ ಕೂಡ, ಒಬ್ಬೊಬ್ರಿಗೂ ಕೂಡ ಬೇರೆ ಬೇರೆ ರೀತಿ ಕೆಲಸ ಮಾಡುವಂಥ ಪ್ಯಾಟರ್ನ್ ಇದೆ. ಅಂದ್ರೇನು? ರೀತಿ ಇದೆ. ಡಿಸ್ಕಸ್ ಯುವರ್ ಡೈಲಿ ಶೆಡ್ಯೂಲ್. ನಿಮ್ಮ ದಿನ ನಿತ್ಯದ ಯಾವ್ಯಾವ ಸಮಯದಲ್ಲಿ ಏನೇನು ಕೆಲಸ ಮಾಡ್ತೀರಿ ಅದನ್ನು ನೀವೀಗ ಬರಿಬೇಕಾಗತ್ತೆ. ಚರ್ಚೆ ಮಾಡಬೇಕು, ಅದನ್ನು ಬರಿಬೇಕು. ವಿತ್ ಯುವರ್ ಪಾರ್ಟ್ನರ್, ನಿಮ್ಮ ಸ್ನೇಹಿತರ ಜೊತೆಗೆ, ನಿಮ್ಮ ಸಹಪಾಠಿಗಳ ಜೊತೆಗೆ ನೀವು ಇದನ್ನು ಚರ್ಚೆ ಮಾಡಬೇಕು, ಅದನ್ನು ಬರಿಬೇಕು. ರೈಟ್ ಅಬೌಟ್ ಇಟ್. 6 AM ವಾಟ್ ಯು ಡೂ? ವೇಕಪ್, ಎದ್ದೇಳ್ತೀರಿ. ಬ್ರಷ್ ಮೈ ಟೀತ್, ಹಲ್ಲುಜ್ತೀರಿ. ನಾನು ನನ್ನ ಹಲ್ಲುಜ್ತೀನಿ, ಬ್ರಷ್ ಮೈ ಟೀತ್ ಹಲ್ಲುಜ್ತೀನಿ. 8 ಗಂಟೆಗೆ ಏನು ಮಾಡ್ತೀರಿ? ಬರಿಬೇಕು. 9:15 ಏನು ಮಾಡ್ತೀರಿ? ಬರಿಬೇಕು. 1 ಗಂಟೆಗೆ ಏನು ಮಾಡ್ತೀರಿ? ಬರಿಬೇಕು. 5 ಗಂಟೆಗೆ ಏನು ಮಾಡ್ತೀರಿ? ಬರಿಬೇಕು. 8:15 ಏನು ಮಾಡ್ತೀರಿ? ರಾತ್ರಿಗೆ ಬರಿಬೇಕು. 10 ಗಂಟೆ ರಾತ್ರಿಗೆ ಏನು ಮಾಡ್ತೀರಿ? ಬರಿಬೇಕು. ಬೆಳಿಗ್ಗೆ 6 ಗಂಟೆಗೆ, 8 ಗಂಟೆಗೆ, ಬೆಳಿಗ್ಗೆ 9:15, ಮಧ್ಯಾಹ್ನ 1 ಗಂಟೆಗೆ, ಸಂಜೆ 5 ಗಂಟೆಗೆ, ರಾತ್ರಿ 8:15, ರಾತ್ರಿ 10 ಗಂಟೆಗೆ ಏನು ಮಾಡ್ತೀರಿ ಅಂತಂದನ್ನು ನೀವು ಬರಿಬೇಕು. ಬರಿತೀರಲ್ಲ? ಎಸ್. ಆಫ್ಟರ್ ರೈಟಿಂಗ್, ಅದನ್ನು ಬರೆದ ನಂತರ ಕಂಪೇರ್ ಇಟ್ ವಿತ್ ಯುವರ್ ಪಾರ್ಟ್ನರ್ಸ್ ಆ್ಯಂಡ್ ಫೈಂಡ್ ಔಟ್ ವಾಟ್ ಈಸ್ ಕಾಮನ್ ಬಿಟ್ವೀನ್ ಯು. ನಿಮ್ಮ ಸಹಪಾಠಿ ಜೊತೆಗೆ, ನಿಮ್ಮ ಜೊತೆಗಾರನ ಜೊತೆಗೆ ನೀವು ಅದನ್ನು ತಾಳೆ ಹಾಕಿ ನೋಡಬೇಕು. ನೋಡಿ ಇಬ್ಬರಲ್ಲೂ ಕೂಡ ಏನು ಕಾಮನ್ ಇದೆ, ಸೇಮ್ ಟು ಸೇಮ್ ಇದೆ. ನೀವೇನು ಮಾಡ್ತೀರಿ, ಅವನು ಅದನ್ನೇ ಮಾಡ್ತಾ ಇದ್ದಾನಾ ಅಂತ ನೋಡಬೇಕು. ಇದನ್ನು ಮಾಡುವಂಥದ್ದನ್ನು ನೀವೇ ಮಾಡಬೇಕು. ಹಾಗಾಗಿ ಇಲ್ಲಿ ನಾವು ಉತ್ತರ ಕೊಟ್ಟಿಲ್ಲ ನಿಮಗೆ. ಓಕೆನಾ? ಸೊ ಇದನ್ನೆಲ್ಲ ಮಾಡಿದಾಗ ನಿಮಗೇನಾಗುತ್ತೆ, ಅವನಲ್ಲಿ ಇರುವಂಥ ಒಳ್ಳೆಯದನ್ನು ನೀವು ಗುರುತಿಸ್ತೀರಿ, ನಿಮ್ಮಲ್ಲಿರುವಂಥದ್ದನ್ನು ಒಳ್ಳೆಯದನ್ನು ನೀವು ಗುರುತಿಸ್ತೀರಿ. ದ ಗುಡ್ ಥಿಂಗ್ ವಾಟ್ ಹಿ ಈಸ್ ಡೂಯಿಂಗ್, ಗುಡ್ ಥಿಂಗ್ ವಾಟ್ ಯು ಆರ್ ಡೂಯಿಂಗ್, ಯು ವಿಲ್ ಆಲ್ಸೋ ಕಮ್ ಟು ನೋ, ಹಿ ವಿಲ್ ಆಲ್ಸೋ ಕಮ್ ಟು ನೋ. ಸೊ ಬೋತ್ ಆಫ್ ಯು ವಿಲ್ ಡೆವಲಪ್. Okay, and also not only that, when you write, your writing skills will develop. You will learn to write properly by observing his
good writing skills. He will also learn looking at you. Okay. Now, this is one more activity, more food. Okay. Some food items can be eaten raw. Some others have to be cooked before they can be eaten. Put the different food items below in the correct balloons. Okay. ಏನಿದರ ಅರ್ಥ? ಸಮ್ ಫುಡ್ ಐಟಮ್ಸ್, ಕೆಲವೊಂದು ತಿನ್ನುವಂತಹ ವಸ್ತುಗಳು ಅದನ್ನು ಬೇಯಿಸದೇ ತಿನ್ನಬಹುದು. ಈಟನ್ ರಾ, ಬೇಯಿಸದೆ ನಾವು ಹಾಗೇ ತಿನ್ನಬಹುದು. ಸಮ್ ಅದರ್ಸ್ ಹ್ಯಾವ್ ಟು ಬಿ ಕುಕ್ಡ್, ಕೆಲವೊಂದನ್ನು ನಾವು ಬೇಯಿಸಿ ತಿನ್ನಬೇಕು. ಬಿಫೋರ್ ದೇ ಕ್ಯಾನ್ ಬಿ ಈಟನ್, ಅದನ್ನು ತಿನ್ನುವ ಮೊದಲು ಬೇಯಿಸಿ ತಿನ್ನಲೇಬೇಕು. ಪುಟ್ ದ ಡಿಫ್ರೆಂಟ್ ಫುಡ್ ಐಟಮ್ಸ್ ಬಿಲೋ ಇನ್ ದ ಕರೆಕ್ಟ್ ಬಲೂನ್ಸ್. ಸರಿಯಾದಂತಹ ನಾವು ಬ್ಯಾಸ್ಕೆಟ್ಗೆ, ಬಲೂನ್ಗೆ ನಾವು ಅದನ್ನು ಹಾಕಬೇಕು. ಈ ಕೆಳಗೆ ಕೊಟ್ಟಿರುವಂತಹ ಶಬ್ದಗಳನ್ನು, ತಿನ್ನುವಂಥ ವಸ್ತುಗಳ ಹೆಸರೇನಿದೆ ಅದನ್ನು ಹಾಕಬೇಕು. ಒನ್ ಈಸ್ ಡನ್ ಫಾರ್ ಯು ಇನ್ ದಿ ನೆಕ್ಸ್ಟ್ ಸ್ಲೈಡ್. ಓಕೆನಾ? ಮುಂದಿನ ಸ್ಲೈಡ್ನಲ್ಲಿ ಒಂದು ಉದಾಹರಣೆಯನ್ನು ನಿಮಗೆ ಕೊಡಲಾಗಿದೆ. ಯಾವುದೆಲ್ಲ ತಿನ್ನುವಂಥ ವಸ್ತುಗಳು ನೋಡೋಣ. ಎಗ್ಸ್, ಮೊಟ್ಟೆಗಳು, ತತ್ತಿಗಳು. ಮಿಲ್ಕ್, ಹಾಲು, ಕ್ಷೀರ. ಬೀನ್ಸ್, ಬೀನ್ಸ್ ಅಂತಂದರೆ ನೋಡಿದಿರಲ್ಲ ನೀವು, ಕುಕ್ಕುಂಬರ್, ಕೋಸು. ಟೊಮ್ಯಾಟೊ, ಮಟನ್, ಕುರಿಯ ಮಾಂಸ. ಚಿಕನ್, ಕೋಳಿಯ ಮಾಂಸ. ಮ್ಯಾಂಗೋಸ್, ಮಾವಿನ ಹಣ್ಣು. ಪೊಟ್ಯಾಟೋಸ್, ಆಲೂಗೆಡ್ಡೆ. ದಾಲ್, ಬೇಳೆ. ಕ್ಯಾರೆಟ್ಸ್, ಲೇಡೀಸ್ ಫಿಂಗರ್, ಬೆಂಡೆಕಾಯಿ. ರೈಸ್, ಅಕ್ಕಿ. ಬನಾನಾಸ್, ಬಾಳೆಹಣ್ಣು. ಫಿಶ್, ಮೀನು. ಸೀರಿಯಲ್ಸ್, ದ್ವಿದಳ ಧಾನ್ಯ. ಆರೆಂಜಸ್, ಆರೆಂಜಸ್ ಅಂತಂದರೆ ಕಿತ್ತಳೆ ಹಣ್ಣು. ಆನಿಯನ್ಸ್, ಈರುಳ್ಳಿ. ವೀಟ್, ಗೋಧಿ, ರಾಗಿ. ಓಕೆ, ಇದೆಲ್ಲವೂ ಈ ವಸ್ತುಗಳಲ್ಲಿ, ತಿನ್ನುವಂಥ ವಸ್ತುಗಳಲ್ಲಿ ಇವೆಲ್ಲವೂ ಕೂಡ ಯಾವುದನ್ನು ಬೇಯಿಸಿ ತಿನ್ನಬೇಕು, ಯಾವುದನ್ನು ಬೇಯಿಸ್ದೇ ತಿನ್ನಬಹುದು. ಅದನ್ನು ನಾವು ಮುಂದಿನ ಸ್ಲೈಡ್ನಲ್ಲಿ ನೋಡ್ತೇವೆ. ಕ್ಯಾನ್ ಬಿ ಈಟನ್ ರಾ, ಯಾವುದನ್ನು ಬೀನ್ಸನ್ನು ನಾವು ಹಾಗೇ ಕಚ್ಚಿ ಬೇಯಿಸ್ದೇ ತಿನ್ಬಿಡ್ಬೋದು. ಹ್ಯಾವ್ ಟು ಬಿ ಕುಕ್ಡ್, ಕುರಿಯ ಮಾಂಸವನ್ನು ನಾವು ಬೇಯಿಸ್ದೇ ತಿನ್ನಲಿಕ್ಕಾಗಲ್ಲ, ಬೇಯಿಸಿಯೇ ತಿನ್ನಬೇಕು. ಎಗ್ಸ್, ಅದನ್ನು ಹಾಗೇ ಒಡೆದ್ಬಿಟ್ಟು ಕುಡಿದು ಬಿಡ್ಬೋದು, ಅಥವಾ ಅದನ್ನು ಬೇಯಿಸಿಯೂ ಕೂಡ ನಾವು ಆಮ್ಲೆಟ್ ಮಾಡಿ ತಿನ್ನಬಹುದು. ಮಾಡ್ತೀರಲ್ಲ ಇದನ್ನು ನೀವೀಗ? ಎಸ್. ಈಗ ಮುಂದಿನ ಚಟುವಟಿಕೆಯನ್ನು ನಾವು ನೋಡೋಣ. ಪಿಕ್ ಔಟ್ ಗುಡ್ ಆ್ಯಂಡ್ ಬ್ಯಾಡ್ ಫುಡ್ ಹ್ಯಾಬಿಟ್ಸ್ ಫಾರ್ ಲಿವಿಂಗ್ ದಟ್ ಯು ಫೈಂಡ್ ಇನ್ ದಿಸ್ ಲೆಸನ್. ಒನ್ ಈಸ್ ಡನ್ ಫಾರ್ ಯು. ಪಿಕ್ ಔಟ್ ಗುಡ್ ಆ್ಯಂಡ್ ಬ್ಯಾಡ್ ಫುಡ್ ಹ್ಯಾಬಿಟ್ಸ್. ಈ ಪಾಠದಲ್ಲಿ ನಿಮಗೆ ಯಾವುದೆಲ್ಲ ಒಳ್ಳೆಯ, ಗುಡ್, ಬ್ಯಾಡ್, ಕೆಟ್ಟ ಫುಡ್ ಹ್ಯಾಬಿಟ್ಸ್, ತಿನ್ನುವಂತಹ ಅಭ್ಯಾಸಗಳಿದೆ, ಕಂಡುಬರುತ್ತೆ ಜೀವನದಲ್ಲಿ. ಜೀವನಕ್ಕೆ ಯಾವುದೆಲ್ಲ ಒಳ್ಳೆಯ ತಿನ್ನುವ ಅಭ್ಯಾಸ ಇದೆ, ಕೆಟ್ಟ ಅಭ್ಯಾಸ ಇದೆ, ಅದು ಕಂಡುಬರುತ್ತೆ. ಅದನ್ನು ನೀವು ಗುರುತಿಸಿ ಬರಿಬೇಕು. ಒಳ್ಳೆಯ ಜೀವನಕ್ಕೆ ಹೆಲ್ತಿ ಲಿವಿಂಗ್. ಓಕೆ, ಯಾವುದು? ಈಟಿಂಗ್ ಎ ವೆರೈಟಿ ಆಫ್ ಫುಡ್ಸ್, ವಿಧವಾದಂಥ ನಾವು ಆಹಾರವನ್ನು ತಿನ್ನಬೇಕು. ಅನ್ಹೆಲ್ತಿ ಲಿವಿಂಗ್, ಆರೋಗ್ಯಕ್ಕೆ ಯಾವುದು ಒಳ್ಳೆಯದಲ್ಲ ಅಂತಂದರೆ ರೆಫ್ಯೂಸಿಂಗ್ ಟು ಈಟ್ ವೆಜಿಟೇಬಲ್ಸ್, ತರಕಾರಿಯನ್ನು ನಾವು ತಿನ್ನೋದಕ್ಕೆ ನಾವು ಹಿಂದೇಟಾಕಿದ್ರೆ ನಮಗೆ ಆರೋಗ್ಯಕ್ಕೆ ತೊಂದರೆ ಆಗುತ್ತೆ. ಓಕೆನಾ? ಎಸ್. ಸೊ ಇದನ್ನು ನೀವಿಲ್ಲಿ ಬರಿಬೇಕು. ಬರಿತೀರಲ್ಲ? ಎಸ್. ಹಿಯರ್ ಈಸ್ ಆ್ಯನ್ ಅಪ್ಲಿಕೇಶನ್ ಫಾರ್ಮ್. ನಾವು ಈ ಚಟುವಟಿಕೆನಲ್ಲಿ ಏನು ಮಾಡ್ತೇವೆ? ಒಂದು ಅರ್ಜಿಯನ್ನು ನಾವು ತುಂಬ್ತಿದ್ದೀವಿ. ಫಾರ್ ಜಾಯ್ನಿಂಗ್ ಎ ಹೆಲ್ತ್ ಕ್ಲಬ್, ಫಿಲ್ ಇಟ್ ಅಪ್. ಹೆಲ್ತ್ ಕ್ಲಬ್ ಅಂತಂದ್ರೇನು? ಅದೊಂದು ಕ್ಲಬ್ಬು. ಅಲ್ಲಿ ಒಂದಷ್ಟು ಜನ ಸದಸ್ಯರಾಗಿರ್ತಾರೆ. ಆಯ್ತಾಯ್ತಲ್ಲ? ಹೆಲ್ತ್ ಕ್ಲಬ್ಬು. ಅಲ್ಲಿ ಚೆನ್ನಾಗಿ ಆರೋಗ್ಯವನ್ನು ಕಾಪಾಡಿಕೊಳ್ಳೋದಕ್ಕೋಸ್ಕರ ಆ ಒಂದು ಕ್ಲಬ್ಬನ್ನು ಮಾಡಿರ್ತಾರೆ. ಅಲ್ಲಿ ಸದಸ್ಯರಾಗಿರ್ತಾರೆ, ತಮ್ಮನ್ನು ತಾವು ನೋಂದಾಯಿಸ್ಕೊಂಡಿರ್ತಾರೆ. ಆ ಕ್ಲಬ್ಗೆ ಸೇರ್ಕೊಳ್ಳೋಕ್ಕಿಂತ ಮುಂಚೆ ಇದೊಂದು ಅರ್ಜಿ ಫಾರ್ಮ್ನ ನೀವು ತುಂಬಬೇಕು. ಅಪ್ಲಿಕೇಶನ್ ಫಾರ್ಮ್ನ ತುಂಬಬೇಕು. ಅದರಲ್ಲಿ ಏನೆಲ್ಲ ಬರಿಬೇಕು ನೋಡಿ. ಇದನ್ನು ಬರೆದಾಗ ನಿಮಗೆ ನಿಮ್ಮ ರೈಟಿಂಗು, ಬರವಣಿಗೆ
ಅಭಿವೃದ್ಧಿ ಆಗುತ್ತೆ. ನೇಮ್ ಹೆಸರು. ಫಾದರ್ಸ್ ನೇಮ್ ಏನು? ನಿಮ್ಮ ತಂದೆ ಹೆಸರು. ಮದರ್ಸ್ ನೇಮ್ ತಾಯಿ ಹೆಸರು. ಏನಿದ್ರ ಅರ್ಥ? ಫಾದರ್ಸ್ ತಂದೆಯ. ಫಾದರ್ ನೇಮ್ ಅಂತಂದರೆ ತಂದೆ ಹೆಸರು. ಫಾದರ್ಸ್ ಅಂತಂದರೆ ತಂದೆಯ ಹೆಸರು. ಮದರ್ಸ್ ನೇಮ್ ತಾಯಿಯ ಹೆಸರು. ಡೇಟ್ ಆಫ್ ಬರ್ತ್ ಜನ್ಮ ದಿನಾಂಕ. ಏಜ್ ವಯಸ್ಸು. ಜೆಂಡರ್ ಲಿಂಗ. ಕ್ಲಾಸ್ ತರಗತಿ. ನೇಮ್ ಆಫ್ ದ ಸ್ಕೂಲ್ ಶಾಲೆಯ ಹೆಸರು. ಸ್ಕೂಲ್ ಅಡ್ರೆಸ್ ಶಾಲೆಯ ವಿಳಾಸ. ರೆಸಿಡೆನ್ಷಿಯಲ್ ಅಡ್ರೆಸ್ ಮನೆಯ ವಿಳಾಸ, ನಿಮ್ಮ ಮನೆಯ ವಿಳಾಸ. ಪ್ಲೇಸ್ ಸ್ಥಳ, ಯಾವ ಸ್ಥಳದಲ್ಲಿ ನೀವು ಇದನ್ನು ಬರಿತಾ ಇದ್ದೀರಿ. ಡೇಟ್ ದಿನಾಂಕ. ಸಿಗ್ನೇಚರ್ ವಿತ್ ಡೇಟ್ ದಿನಾಂಕದೊಂದಿಗೆ ನೀವು ನಿಮ್ಮ ಸಹಿಯನ್ನು ಹಾಕಬೇಕು. ಮಾಡ್ತೀರಲ್ಲ? ಎಸ್. ಇದನ್ನೆಲ್ಲ ಮಾಡಿದಾಗ ಏನಾಗುತ್ತೆ, ಒಂದು ನಿಮ್ಮ ಯು ವಿಲ್ ಡೆವಲಪ್ ಯುವರ್ ರೈಟಿಂಗ್ ಸ್ಕಿಲ್ಸ್. You will think before writing. You will make mistakes definitely, but it will help you to write properly with correct spelling, good handwriting, okay, and write correctly. Where to write capital letters, where to write small letters, you will know all these things. Okay, you will contemplate on all these things and you will write. You will do a good job. Shall we proceed? Language in use. Okay, singular is one and plural is more than one. Such nouns are called countable nouns, but the other kind of noun which has no plural form is called an uncountable noun. Okay, ಏನಿದು? ಸಿಂಗ್ಯುಲರ್ ಮೀನ್ಸ್ ಏಕವಚನ, ಪ್ಲೂರಲ್ ಬಹುವಚನ. ಉದಾಹರಣೆಗೆ ಒಂದು ರಿಮೋಟ್, ಒಂದಕ್ಕಿಂತ ಹೆಚ್ಚು ರಿಮೋಟ್ ಇದೆ ಅಂತಂದರೆ ಅದಕ್ಕೆ ಏನಂತ ನಾವು ಎರಡು ರಿಮೋಟ್ ಅಂತ ಹೇಳ್ತೀವಿ ಅಥವಾ ಮೂರು ರಿಮೋಟ್ ಅಂತ ಹೇಳ್ತೀವಿ. ಸೊ ಇದು ಒಂದೇ ರಿಮೋಟ್ ಇದೆ ಅಂತಂದರೆ ಇದು ಏಕವಚನ, ಹೌದಲ್ಲ? ಬಹುವಚನ ಅಂತಂದರೆ ಒಂದಕ್ಕಿಂತ ಹೆಚ್ಚಿದೆ ಅಂತಂದರೆ ಅದಕ್ಕೆ ನಾವು ಬಹುವಚನ ಅಂತ ಹೇಳ್ತೇವೆ. ಸಚ್ ನೌನ್ಸ್, ಇಂತಹ ಹೆಸರುಗಳು. ನೌನ್ಸ್ ಅಂತಂದ್ರೇನು? ಒಂದು ವಸ್ತುವಿನ, ಒಂದು ವ್ಯಕ್ತಿಯ, ಒಂದು ಜಾಗದ, ಒಂದು ಪ್ರಾಣಿಯ ಹೆಸರಿಗೆ ನಾವು ನೌನ್ ಅಂತ ಹೇಳ್ತೇವೆ. ಸಚ್ ನೌನ್ಸ್ ಆರ್ ಕಾಲ್ಡ್ ಕೌಂಟೇಬಲ್ ನೌನ್ಸ್. ಅದನ್ನು ನಾವು ಎಣಿಕೆ ಮಾಡಬಹುದು. ಬಟ್ ದ ಅದರ್ ಕೈಂಡ್ ಆಫ್ ನೌನ್ ವಿಚ್ ಹ್ಯಾಸ್ ನೋ ಪ್ಲೂರಲ್ ಫಾರ್ಮ್, ಯಾವುದಕ್ಕೆ ಬಹುವಚನ ಇಲ್ಲ ಅಂತಹ ಹೆಸರಿಗೆ, ನೌನ್ಗೆ, ನಾಮಪದಕ್ಕೆ ಇಸ್ ಕಾಲ್ಡ್ ಆ್ಯನ್ ಅನ್ಕೌಂಟೇಬಲ್ ನೌನ್. ಅನ್ಕೌಂಟೇಬಲ್ ನೌನ್ ಅಂತಂದ್ರೇನು? ಗೆಣಿಸಲು ಸಾಧ್ಯ ಆಗದೇ ಇರುವಂತಹ ನಾಮಪದ ಅಂತ ಹೇಳ್ತೇವೆ. ನೌನ್ಸ್ ಕ್ಯಾನ್ ಟಿಪಿಕಲಿ ಬಿ ಡಿವೈಡೆಡ್ ಇಂಟು 2 ಕ್ಯಾಟಗರೀಸ್. ನಾಮಪದಗಳನ್ನು ನಾವು ಸಾಮಾನ್ಯವಾಗಿ 2 ವಿಧವಾಗಿ ವಿಂಗಡಣೆ ಮಾಡಬಹುದು. ಕೌಂಟೇಬಲ್ ಆ್ಯಂಡ್ ಅನ್ಕೌಂಟೇಬಲ್ ನೌನ್ಸ್. ನೌನ್ಸ್ ದಟ್ ಆರ್ ಕೌಂಟೇಬಲ್, ಎಕ್ಸಾಂಪಲ್ 1 house, 2 houses, 1 deer, 2 deer are called countable nouns. The plural forms of these nouns are usually made by adding an s, es, ies, ves to the singular forms. ಹೇಗಿದು ಮಾಡ್ತೀವಿ ನಾವು? ಪ್ಲೂರಲ್ ಆಗಿ ಸಿಂಗ್ಯುಲರ್ ನೌನಿಂದ ಪ್ಲೂರಲ್ ನೌನ್ ಆಗಿ ನಾವು ಹೇಗೆ ಬರಿಬಹುದು, ಹೇಗೆ ಮಾರ್ಪಡಿಸ್ಬೋದು ಅದನ್ನು ನಾವಿಲ್ಲಿ ನೋಡ್ತಾ ಇದ್ದೇವೆ. ಸಾಮಾನ್ಯವಾಗಿ ಹೇಗೆ ಅಂತಂದರೆ, ಎಸ್ ಬರೆದ್ರೆ, ಇ ಎಸ್ ಅಂತ ಬರೆದ್ರೆ, ಐ ಇ ಎಸ್ ಅಂತ ಬರೆದ್ರೆ, ವಿ ಎಸ್ ಅಂತ ಬರೆದ್ರೆ ನಾವು ಅದನ್ನು ಸಿಂಗ್ಯುಲರಿಂದ ಪ್ಲೂರಲ್ ಆಗಿ, ಏಕವಚನದಿಂದ ಬಹುವಚನಕ್ಕೆ ನಾವು ಅದನ್ನು ಮಾರ್ಪಡಿಸ್ಬೋದು. ಹೇಗೆ ಅಂತಂದನ್ನು ನಾವು ಅದನ್ನು ಮುಂದಿನ ಸ್ಲೈಡ್ನಲ್ಲಿ ನಾವೀಗ ನೋಡ್ತೇವೆ. ಎಕ್ಸಾಂಪಲ್, ಉದಾಹರಣೆಗೆ ಹಾರ್ಸ್, ಕುದುರೆ. ಹಾರ್ಸಸ್ ನೋಡಿ, ಇಲ್ಲಿ ಎಸ್ ಅಂತ ಬರೆದಿದೆ. ಹಾರ್ಸ್, HORSE, ಹಾರ್ಸ್, HORSES. ಒಂದು ಎಸ್ ಅನ್ನು ಬರೆದು ಕೂಡಲೇ ಅದು ಬಹುವಚನ ಆಯಿತು, ಕುದುರೆಗಳು. ಟ್ರೈನ್, ರೈಲು, ಟ್ರೈನ್ಸ್. ನೋಡಿ, ಒಂದೇ ಎಸ್ ಆ್ಯಡ್ ಮಾಡಿರೋದು, ಹೌದಲ್ಲ? ರೈಲುಗಳು. ಬಾಯ್, ಹುಡುಗ, ಬಾಯ್ಸ್, ಹುಡುಗರು. ಎಗ್, ಎಗ್ಸ್, ಮೊಟ್ಟೆ, ಮೊಟ್ಟೆಗಳು. ಸೊ ಇದರಲ್ಲಿ ನಾವೇನು ಮಾಡಿದ್ವಿ? ಈ ಥರದ್ದು ನೋಡಿದ್ವಿ, ಹೌದಲ್ಲ? ಬರೀ ಕೇವಲ ಎಸ್ಸನ್ನು ಆ್ಯಡ್ ಮಾಡಿ ನಾವು
ಏಕವಚನದಿಂದ ಬಹುವಚನಕ್ಕೆ ನಾವು ಅದನ್ನು ಮಾರ್ಪಡಿಸಿದ್ವಿ. ವೂಲ್ಫ್, ವೂಲ್ಫ್ಸ್, VES ಅಂತ ನಾವು ಆ್ಯಡ್ ಬರೆದಾಗ ಅದು ಬಹುವಚನಕ್ಕೆ ಬದಲಾಯಿತು. ಕ್ಲಾಸ್, ಕ್ಲಾಸಸ್, ES ಅನ್ನು ನಾವು ಬರೆದಾಗ ಅದು ಬಹುವಚನಕ್ಕೆ ಬದಲಾಯಿತು. ಕ್ರೈ, ಕ್ರೈಸ್, IES ಅನ್ನು ಬರೆದಾಗ ಅದು ಬಹುವಚನಕ್ಕೆ ಬದಲಾಯಿತು. ಕ್ರೈ ಅಂತಂದ್ರೇನು? ಕೂಗು. ಕ್ರೈಸ್ ಅಂತಂದರೆ ಕೂಗುಗಳು. ನೈಫ್, ಚಾಕು, ನೈವ್ಸ್, VES ಅನ್ನು ನಾವು ಅದನ್ನು ಬರೆದಾಗ ಚಾಕುಗಳು ಆಯಿತು. ಹೌದಲ್ಲ? ಅರ್ಥ ಆಯ್ತಲ್ಲ ನಿಮಗೀಗ? ಎಸ್. However, some countable nouns have irregular plural forms. ಕೆಲವೊಂದು ನಾಮಪದಗಳಿಗೆ, ಎಣಿಸುವಂತಹ ನಾಮಪದಗಳಿಗೆ ನಾವು ಈ ರೀತಿ ಬರೀಲಿಕ್ಕೆ, ರೂಲ್ಸ್ ಹಾಕಿ ಬರೀಲಿಕ್ಕೆ ಸಾಧ್ಯ ಆಗೋದಿಲ್ಲ. ಉದಾಹರಣೆಗೆ ಪರ್ಸನ್, ಪೀಪಲ್. ಪರ್ಸನ್, ಪೀಪಲ್. ವ್ಯಕ್ತಿ, ಪೀಪಲ್ ಅಂತಂದರೆ ಜನ. ಇದು ಬಹುವಚನ. ಹೌದಲ್ಲ? ಬೇರೆ ಬೇರೆ ರೀತಿ ಇದೆ. ನಾವು ಈ ರೀತಿ ಇಲ್ಲ. IES ಆಗಲಿ, ES ಆಗಲಿ, VES ಆಗಲಿ ನಾವು ಬರೆದು ಕೂಡಲೇ ಅದು ಬದಲಾಗೋದಿಲ್ಲ. ಹೌದಲ್ಲ? ಎಸ್. ಶೀಪ್, ಕುರಿ. ಶೀಪ್ ಅದು ಕೂಡ ಕುರಿಗಳು ಅಂತನ್ನೋದಕ್ಕೂ ಕೂಡ ನಾವು ಶೀಪ್ ಅಂತಲೇ ಕರಿತೇವೆ. ಮ್ಯಾನ್, ಮನುಷ್ಯ. ಮೆನ್, ಮನುಷ್ಯರು. ಸಾರಿ, ಮ್ಯಾನ್ ಅಂತಂದರೆ ಗಂಡಸು, ಮೆನ್ ಅಂತಂದರೆ ಗಂಡಸರು. ನೋಡಿ, ಈ ಅಂತ ಬರೆದು ಕೂಡಲೇ ಅಲ್ಲಿ ಬದಲಾಯಿತು. ಫಿಶ್, ಫಿಶ್, ಮೀನು. ಮೀನುಗಳಿಗೂ ಕೂಡ ನಾವು ಫಿಶ್ ಅಂತಲೇ ಕರಿತೇವೆ. ಟೂತ್, ಹಲ್ಲು. ಟೀತ್, ಹಲ್ಲುಗಳು. ಓಕೆನಾ? ಅರ್ಥ ಆಯ್ತಲ್ಲ? ಈಗ uncountable nouns are things which cannot be counted by themselves because they are always treated as a group. ಈ ಅನ್ಕೌಂಟಬಲ್ ನೌನ್ ಇದೆಯಲ್ಲ, ಎಣಿಸಲಾಗದೇ ಇರುವಂಥ ನೌನು ನಾಮಪದಗಳೇನಿದೆ ಅದನ್ನು ಒಂದು ಗುಂಪಾಗಿಯೇ ನಾವು ನೋಡಬೇಕಾಗತ್ತೆ. ಗುಂಪು, ವಾಲ್ಯೂಮ್, ಒಂದು ಜಾಗವನ್ನು ಅದು ಒಂದಿಷ್ಟು ದೊಡ್ಡದಾಗಿ ಇರುತ್ತೆ. ಮಾಸ್, ಒಂದು ಜಾಗದಲ್ಲಿ ಅದು ಇಟ್ಟಾಗ ಅದು ಒಂದು ಜಾಗದ ಒಳಗಡೆ ಅದು ಇರುತ್ತೆ. ಆರ್ ಕ್ವಾಂಟಿಟಿ, ಒಂದಷ್ಟು ಇರುತ್ತೆ. ಅರ್ಥ ಆಯ್ತಲ್ಲ? ಸಮ್ ಕಾಮನ್ ಮಾಸ್ ನೌನ್ಸ್ ಆರ್, ಇಂತಹ ನಾಮಪದಗಳಿಗೆ ಯಾವುದು ಹೇಳ್ಬೋದು, ಯಾವುದೆಲ್ಲ ಇದೆ ಅಂತಂದರೆ, ಲಿಕ್ವಿಡ್, ನೀರು. ನೀವು ಒಂದು ಬಕೆಟ್ನಲ್ಲಿ ಹಾಕಿದ್ರೆ ಅದೊಂದು ಜಾಗ ತಗೊಳುತ್ತೆ. ಓಕೆನಾ? ಒಂದು ಗ್ಲಾಸ್ನಲ್ಲಿ ಹಾಕಿದ್ರೆ ಅದೊಂದು ಜಾಗ ಕವರ್ ಆಗುತ್ತೆ. ಹೌದಲ್ಲ? ಅದೇ ಒಂದು ಕೆರೆ ರೂಪದಲ್ಲಿದ್ದರೆ ಅದು ಒಂದು ಇನ್ನೂ ದೊಡ್ಡದಾಗಿರುತ್ತೆ. ಹೌದಲ್ಲ? ಒಂದು ರೂಮ್ನಲ್ಲಿ ಇದ್ದಾಗ ಅದು ಬೇರೆ ರೂಪದಲ್ಲಿ ಇರುತ್ತೆ. ಹೌದಲ್ಲ? ಸೊ ವಾಟರ್, ಆಯಿಲು, ಗ್ಯಾಸಲಿನ್. ಆಯಿಲ್ ಅಂತಂದರೆ ಏನು? ಎಣ್ಣೆ. ಎಣ್ಣೆ ಒಂದು ಕ್ಯಾನ್ನಲ್ಲಿರುತ್ತೆ. ಹೌದಲ್ಲ? ಸೊ ನಾವು ಎಣಿಸ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಗ್ಯಾಸಲಿನ್ ಗ್ಯಾಸ್ ಸಿಲಿಂಡರ್ನಲ್ಲಿರುತ್ತೆ. ಅದನ್ನು ಕೂಡ ನಾವು ಕೌಂಟ್ ಮಾಡಲಿಕ್ಕಾಗಲ್ಲ. ಆದರೆ ಅದರ ತೂಕ ಎಷ್ಟಿದೆ ಅಂತ ನೋಡ್ಬೋದು. ಗ್ಯಾಸಲಿನನ್ನು ನಾವು ಅದರದ್ದು ತೂಕ ಎಷ್ಟಿದೆ ಅಂತ ನೋಡ್ಬೋದು. ಆಯಿಲ್ ಅದರದ್ದು ತೂಕ ಎಷ್ಟಿದೆ? 1 kg 2 kg ಎಣ್ಣೆ. ಗ್ಯಾಸ್ ಸಿಲಿಂಡ್ರು 1 ಸಿಲಿಂಡ್ರು ಅಂತ ಹೇಳಿದ್ರೆ ನಾವು ಲೆಕ್ಕ ಮಾಡಲಿಕ್ಕಾಗತ್ತೆ. ಅದೇ ಒಳಗಡೆ ಎಷ್ಟಿರುತ್ತೆ? ಅದರದ್ದು 14 kg 13 kg 17 kg ಈ ರೀತಿಯೆಲ್ಲ ಇರುತ್ತೆ. ಹೌದಲ್ಲ? ನಿಮಗೆ ಗೊತ್ತಿರುತ್ತೆ. ವಾಟರ್ 1 ಲೀಟ್ರು ಬಾಟಲು, 2 ಲೀಟ್ರು, 5 ಲೀಟ್ರು, 25 ಲೀಟ್ರಿಂದ ಕ್ಯಾನು, 50 ಲೀಟ್ರಿಂದ ಕ್ಯಾನು ಈ ರೀತಿಯೆಲ್ಲ ಇರುತ್ತೆ. ಮೆಟೀರಿಯಲ್ಸ್, ಕೋಲ್ ಅಂತಂದ್ರೇನು? ಕೋಲ್ ಅಂತಂದರೆ ಕಲ್ಲಿದ್ದಲು. ಕಲ್ಲಿದ್ದಲು ನಿಮಗೆ ಇಷ್ಟು ಕೂಡ ಇರುತ್ತೆ, ಒಂದು ದೊಡ್ಡದಾದಂಥ ಬೆಟ್ಟದಷ್ಟು ಇರುತ್ತೆ ಗಣಿಯ ರೂಪದಲ್ಲಿ. ಸ್ಟೀಲ್ ಅಂತಂದ್ರೇನು? ನಿಮಗೆ ಕಬ್ಬಿಣದ ನಿಮಗೆ ರಾಡ್ ಇರುತ್ತಲ್ಲ ಅದು. ಒಂದು ಸ್ವಲ್ಪನೇ ಇದ್ರೂ ಕೂಡ ಅದು ಸ್ಟೀಲೇನೆ. ಇದು ಕೂಡ ಸ್ಟೀಲೇನೆ.
ಒಂದು ದೊಡ್ಡದಾಗಿರುವಂಥ ರೂಪದಲ್ಲೂ ಕೂಡ ಇರುತ್ತೆ, ಅದು ಕೂಡ ಸ್ಟೀಲೇನೆ. ವುಡ್, ಮರ. ಓಕೆನಾ, ಮರ. ಇಲ್ಲಿ ನಾನು ನಿಂತಿರೋದು ಮರ, ಹೌದಲ್ಲ. ಒಂದು ದೊಡ್ಡದಾದಂಥ ಮನೆಯನ್ನು ಕೂಡ ಅದು ಮರದಲ್ಲೇ ಕಟ್ಟಬೋದು, ಹಾಗಾಗಿ ಅದನ್ನು ಎಣಿಸಲಿಕ್ಕೆ ಸಾಧ್ಯ ಇಲ್ಲ. ಫುಡ್, ಆಹಾರದ ಇದೊಂದು ವಿಧ. ಬ್ರೆಡ್. ಸೊ ಬ್ರೆಡ್ನಲ್ಲಿ ನೀವು ಏನು ಒಂದು ದೊಡ್ಡದಾದಂಥ ಟ್ರೇ ಇರುತ್ತೆ, ಹೌದಲ್ಲ. ಆ ಟ್ರೇಯಲ್ಲಿ ಇರುವಂಥ ಬ್ರೆಡ್ಡನ್ನು ನೀವು ತೂಕ ಮಾಡ್ಬೋದು ಅಷ್ಟೇ. ಏನು ಮಾಡ್ಬೋದು? ತೂಕ ಮಾಡ್ಬೋದು ಅಷ್ಟೇ. 1 kg ಇದೆ, 2 kg ಇದೆ, 3 kg ಇದೆ ಅಂತ, ಹೌದಲ್ಲ. ಹಾಗೆ ಫ್ರೂಟ್, ಹಣ್ಣು. ಆಮೇಲೆ ಈ ಫ್ರೂಟಲ್ಲಿ ಹೇಗೆ ಅದನ್ನು ನೀವು ತೂಕ ಮಾಡ್ಬೋದು, ಎಣಿಸ್ಬಹುದು, ಹೌದಲ್ಲ. ಬಟರ್, ತುಪ್ಪ, ಅದನ್ನು ನೀವು ತೂಕ ಮಾಡ್ಬೋದು, ಹೌದಲ್ಲ. ನೆಕ್ಸ್ಟ್ ಐಡಿಯಾಸ್, ಯೋಚನೆ. ಲವ್, ಪ್ರೇಮ. ಎಷ್ಟು ಪ್ರೇಮ ಇದೆ ಕೌಂಟ್ ಮಾಡಲಿಕ್ಕಾಗಲ್ಲ, ಹೌದಲ್ಲ. ಆದರೆ ಫೀಲ್ ಮಾಡಲಿಕ್ಕಾಗತ್ತೆ. ನಾಲೆಡ್ಜ್, ಎಷ್ಟು ಜ್ಞಾನ ಇದೆ ಫೀಲ್ ಮಾಡಲಿಕ್ಕಾಗತ್ತೆ, ನೋಡಿದ್ರೆ ಗೊತ್ತಾಗತ್ತೆ, ಆದರೆ ತೂಕ ಮಾಡಲಿಕ್ಕಾಗಲ್ಲ, ಕೌಂಟ್ ಮಾಡಲಿಕ್ಕಾಗಲ್ಲ. ಅಡ್ವೈಸ್, ಮಾರ್ಗದರ್ಶನ. ಮಾರ್ಗದರ್ಶನ ಕೊಡ್ಲಿಕ್ಕೆ ಬರುತ್ತೆ, ಅವ್ನಿಗೆ ಎಷ್ಟು ಇದು ಕೊಡ್ಲಿಕ್ಕೆ ಬರುತ್ತೆ ಅಂತ ತೂಕ ಮಾಡಲಿಕ್ಕಾಗಲ್ಲ, ಕೌಂಟ್ ಮಾಡಲಿಕ್ಕಾಗಲ್ಲ. In order to count mass nouns, you must use amount words. Some examples are a pound of bread, 3 baskets of fruit, 4 slices of bread, 2 liters of oil, a glass of water, a grain of sand, 2 pairs of eyeglasses. So, in order to count mass nouns, ಇಂಥ ಮಾಸ್ ನೌನ್, ಮಾಸ್ ಅಂತಂದರೆ ಒಂದು ಒಟ್ಟಾಗಿರುವಂಥ ನಾಮಪದಗಳು. ಈ ಒಟ್ಟಾಗಿರುವಂಥ ಈ ವಸ್ತುಗಳ ಹೆಸರೇನಿದೆ, ಈ ವಸ್ತುಗಳನ್ನು ನೀವು ಎಣಿಕೆ ಮಾಡಬೇಕು ಅಂತಂದರೆ ಯು ಮಸ್ಟ್ ಯೂಸ್ ಅಮೌಂಟ್ ವರ್ಡ್ಸ್. ಕೆಲವೊಂದು ಶಬ್ದಗಳನ್ನ ಉಪಯೋಗಿಸಬೇಕು. ಸಮ್ ಎಕ್ಸಾಂಪಲ್ಸ್ ಆರ್ ಪೌಂಡ್, ಎ ಪೌಂಡ್ ಆಫ್. ನೀವು ಬ್ರೆಡ್ಡನ್ನು ನೀವು ಕೊಡಬೇಕಾದ್ರೆ ಅಂಗಡಿನಲ್ಲಿ ಏನು ಮಾಡ್ತೀರಿ? ಅಂಗಡಿಗೆ ಹೋದಾಗ ಎಷ್ಟು ಬೇಕಪ್ಪ ನಿಮಗೆ, ಏನು ಬೇಕಪ್ಪ ನಿಮಗೆ? ಬ್ರೆಡ್ ಬೇಕು. ಎಷ್ಟು ಬೇಕು ನಿಮಗೆ? 1 ಪೌಂಡ್ ಬೇಕು ಅಂತ ಹೇಳ್ತೀರಿ, ಹೌದಲ್ಲ. 1 ಪೌಂಡ್ ಅಂತಂದರೆ ಒಂದು ಇಷ್ಟಿರುತ್ತೆ. ನೀವು ಹಂಗೆ ಬೇಕರಿಗೆ ಹೋದಾಗ ನಿಮಗೆ ಗೊತ್ತಾಗುತ್ತೆ, ನೋಡ್ತೀರಿ ನೀವು. 3 baskets ಆಫ್ ಫ್ರೂಟ್. ಹಣ್ಣು ಎಷ್ಟು ಬೇಕು? 3 ಬ್ಯಾಸ್ಕೆಟ್ ಅಷ್ಟು ಬೇಕು. 4 slices ಆಫ್ ಬ್ರೆಡ್. 4 ಸ್ಲೈಸ್, 4 ತುಂಡು. ಒಂದು ಬ್ರೆಡ್ ತುಂಡು ಮಾಡಿದಾಗ 4 ಸ್ಲೈಸ್ ಆಗುತ್ತೆ. 2 liters ಆಫ್ ಆಯಿಲ್. ಎಣ್ಣೆ ಎಷ್ಟು ಬೇಕು? 2 ಲೀಟರ್ ಬೇಕು ಅಂತ ಹೇಳ್ತಾರೆ. ಎ ಗ್ಲಾಸ್ ಆಫ್ ವಾಟರ್, ಒಂದು ಗ್ಲಾಸ್ ಅಷ್ಟು ನೀರು. ಎ ಗ್ರೈನ್ ಆಫ್ ಸ್ಯಾಂಡ್, ಒಂದು ಮಣ್ಣಿನ ಕಣ. 2 pairs ಆಫ್ ಐ ಗ್ಲಾಸಸ್. ಕನ್ನಡಕ. ಐ ಗ್ಲಾಸ್ ಅಂದ್ರೆ ಏನು? ಕನ್ನಡಕ. 2 ಜೊತೆ. ಓಕೆನಾ? ಸೊ ಈ ರೀತಿ ನೀವು ಎಣಿಸಬಹುದು. ಅರ್ಥ ಆಯ್ತಲ್ಲ? ಡ್ಯೂರಿಂಗ್ ದ ಕಲೆಕ್ಷನ್ ಆಫ್ ಎನರ್ಜಿ, ಒನ್ ಆಫ್ ದ ವಿಚಸ್ ಮೇಡ್ ಎ ಮಿಸ್ಟೇಕ್ ಇನ್ ಅಟರಿಂಗ್ ದ ವರ್ಡ್ಸ್. ಇನ್ ದ ಸೆಂಟೆನ್ಸ್ ಅಬೌವ್, 4 nouns ಆರ್ ಅಂಡರ್ಲೈನ್ಡ್. ಎನರ್ಜಿ ಈಸ್ ಆನ್ ಅನ್ಕೌಂಟಬಲ್ ನೌನ್. ವಿಚಸ್, ಮಿಸ್ಟೇಕ್ ಆ್ಯಂಡ್ ವರ್ಡ್ಸ್ ಆರ್ ಕೌಂಟಬಲ್ ನೌನ್ಸ್. ಡ್ಯೂರಿಂಗ್ ಫ್ಯಾಮಿನ್, rice, sugar and food became unaffordable. Uncountable nouns are used in the sentence above. ಓಕೆನಾ? ಇದರ ಅರ್ಥ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಈಗ. ಡ್ಯೂರಿಂಗ್ ದಿ ಕಲೆಕ್ಷನ್ ಆಫ್ ಎನರ್ಜಿ, ಒನ್ ಆಫ್ ದ ವಿಚಸ್ ಮೇಡ್ ಎ ಮಿಸ್ಟೇಕ್ ಇನ್ ಅಟರಿಂಗ್ ದ ವರ್ಡ್ಸ್. ಈ ವಾಕ್ಯದಲ್ಲಿ ನಮಗೇನು ಕಂಡುಬರುತ್ತೆ? 4 ನಾಮಪದಗಳು ಕಂಡುಬರುತ್ತೆ. 4 nouns, 4 ನೌನ್ ಅಂತಂದ್ರೇನು? ನಾಮಪದ. ಆರ್ ಅಂಡರ್ಲೈನ್. ಯಾವುದೆಲ್ಲ ಅದು ನಾಮಪದಗಳು? ಎನರ್ಜಿ ಈಸ್
ಆ್ಯನ್ ಅನ್ಕೌಂಟೇಬಲ್ ನೌನ್. ಶಕ್ತಿ ಏನಿದೆ ಅದನ್ನು ನಾವು ಎಣಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ವಿಚಸ್ ಮಾಟಗಾತಿ, ಅದನ್ನು ಎಣಿಸಬಹುದು. ಮಿಸ್ಟೇಕ್ ತಪ್ಪು ಎಣಿಸಬಹುದು. ವರ್ಡ್ಸ್ ಶಬ್ದಗಳು ಎಣಿಸಬಹುದು. ಆರ್ ಕೌಂಟೇಬಲ್ ನೌನ್ಸ್. ಡ್ಯೂರಿಂಗ್ ಫ್ಯಾಮಿನ್, ರೈಸ್, ಶುಗರ್ ಆ್ಯಂಡ್ ಫುಡ್ ಬಿಕೇಮ್ ಅನ್ಅಫೋರ್ಡಬಲ್. ಅನ್ಕೌಂಟೇಬಲ್ ನೌನ್ಸ್ ಆರ್ ಯೂಸ್ಡ್ ಇನ್ ದಿ ಸೆಂಟೆನ್ಸ್ ಅಬೌವ್. ಫ್ಯಾಮಿನ್, ರೈಸ್ ಇದೆಲ್ಲವೂ ಕೂಡ ಅನ್ಕೌಂಟೇಬಲ್ ನೌನ್. ಶುಗರ್ ಅನ್ಕೌಂಟೇಬಲ್ ನೌನ್. ಫುಡ್ ಅನ್ಕೌಂಟೇಬಲ್ ನೌನ್. ಎಣಿಸಲಿಕ್ಕೆ ಸಾಧ್ಯ ಇಲ್ಲದೇನೆ ಇರುವಂಥ ಇದೊಂದು ಏನು ನಾಮಪದ ಆಗ್ಬೋದಲ್ಲ. ಮುಂದಕ್ಕೆ ಹೋಗೋಣ ಅಲ್ಲ ಅಣ್ಣ, ಒಂದು ನಿಮಿಷ. Look at the pictures and write whether they are countable or uncountable in the space provided. ಈ ಕೆಳಗೆ ನಿಮಗೆ ಚಿತ್ರಗಳನ್ನ ತೋರಿಸಲಾಗುತ್ತೆ. Look at the pictures and write whether they are countable. ಅದನ್ನು ಎಣಿಸಬಹುದಾ ಇಲ್ವಾ, ಅನ್ಕೌಂಟೇಬಲ್ ಎಣಿಸಬಹುದಾ ಇಲ್ವಾ ಅಂತದನ್ನು ನೀವು ಬರಿಬೇಕು. ಇನ್ ದ ಸ್ಪೇಸ್ ಪ್ರೊವೈಡೆಡ್. ಸೇಬು ಎಣಿಸಬಹುದು. ಬ್ರೆಡ್ ಕತ್ತರಿಸಲಾಗಿದೆ, 1 2 3 ಎಣಿಸಬಹುದಲ್ಲ. ಮೊಟ್ಟೆಗಳು 1 2 3 4 5 6 7 ಎಣಿಸಬಹುದು, ಕೌಂಟೇಬಲ್. ಇದೊಂದು ಹಣ್ಣು ಎಣಿಸಬಹುದು, ಒಂದಿದೆ. 1 ಗ್ಲಾಸ್ ಜ್ಯೂಸ್ ಇದೆ. 1 ಗ್ಲಾಸು ಜ್ಯೂಸ್ ಇದೆ. ಸಾಲ್ಟ್ ಎಣಿಸ್ಲಿಕ್ಕೆ ಆಗೋದಿಲ್ಲ. ಒಳಗಡೆ ಎಷ್ಟಿದೆ ಅದನ್ನು ನಾವು ಎಣಿಸ್ಲಿಕ್ಕೆ ಸಾಧ್ಯ ಇಲ್ಲ. 100 ರೂಪಾಯಿಯ ನೋಟ್ಗಳಿವೆ, ಕೌಂಟ್ ಮಾಡ್ಬೋದು. ಭೂಮಿ ಅನ್ಕೌಂಟೇಬಲ್, ಎಣಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅರ್ಥ ಆಯ್ತಲ್ಲ. ಮುಂದಕ್ಕೆ ಹೋಗೋಣ. ಎಸ್, countable nouns are formed in different ways. The table below gives a few examples. ಏನಿದ್ರರ್ಥ? ಕೌಂಟೇಬಲ್ ನೌನ್ಸ್ ಅಂತಂದರೆ ಎಣಿಸಬಹುದಾದಂತಹ ನಾಮಪದಗಳು ಆರ್ ಫಾರ್ಮ್ಡ್ ಇನ್ ಡಿಫ್ರೆಂಟ್ ವೇಸ್, ಬೇರೆ ಬೇರೆ ರೀತಿಯಲ್ಲಿ ಮಾಡಲಾಗತ್ತೆ. ದ ಟೇಬಲ್ ಬಿಲೋ, ಈ ಕೆಳಗಿನ ಟೇಬಲ್ಲು ಗಿವ್ಸ್ ಎ ಫ್ಯೂ ಎಕ್ಸಾಂಪಲ್ಸ್, ಕೆಲವೊಂದು ಉದಾಹರಣೆಗಳನ್ನು ಕೊಡುತ್ತೆ. ಯಾವ ರೀತಿ ಮಾಡಬಹುದು? ಬೈ ಆ್ಯಡಿಂಗ್ ಎಸ್, ಬೈ ಆ್ಯಡಿಂಗ್ ಇ ಎಸ್. ಎಸ್ ಅಂತ ಬರೆದ್ರೆ, ಇ ಎಸ್ ಅಂತ ಬರೆದ್ರೆ ಅದನ್ನು ಮಾರ್ಪಡಿಸ್ಬೋದು. ಹೇಗೆ? ಸ್ನೇಕ್ ಹಾವು, ಸ್ನೇಕ್ಸ್ ಹಾವುಗಳು. ಡಾಗ್ ನಾಯಿ, ಡಾಗ್ಸ್ ನಾಯಿಗಳು. ಫ್ರೂಟ್ ಹಣ್ಣು, ಫ್ರೂಟ್ಸ್ ಹಣ್ಣುಗಳು. ವೆಜಿಟೇಬಲ್ ತರಕಾರಿ, ವೆಜಿಟೇಬಲ್ಸ್ ತರಕಾರಿಗಳು. ಫ್ರೆಂಡ್ ಸ್ನೇಹಿತ, ಫ್ರೆಂಡ್ಸ್ ಸ್ನೇಹಿತರು. ಪಿಜ್ಜಾ, ಪಿಜ್ಜಾ ಗೊತ್ತಲ್ಲ ನಿಮಗೆ, ಪಿಜ್ಜಾಸ್ ಪಿಜ್ಜಾಗಳು. ಬರ್ಗರ್, ಬರ್ಗರ್ ಬರ್ಗರ್ಸ್ ಬರ್ಗರ್ಗಳು. ಅರ್ಥ ಆಯ್ತಲ್ಲ? ಎಸ್. ಈಗ ಇ, ಬೈ ಆ್ಯಡಿಂಗ್ ಇ ಎಸ್, ಮ್ಯಾಂಗೋ ಮ್ಯಾಂಗೋಸ್, ಮಾವಿನ ಹಣ್ಣು ಮಾವಿನ ಹಣ್ಣುಗಳು. ವಿಚ್ ವಿಚಸ್, ಮಾಟಗಾತಿ ಮಾಟಗಾತಿಯರು. ಬಾಕ್ಸ್ ಬಾಕ್ಸಸ್. ಹೀರೋ ಹೀರೋಸ್. ಪೊಟ್ಯಾಟೊ ಪೊಟ್ಯಾಟೋಸ್, ಆಲೂಗಡ್ಡೆ ಆಲೂಗಡ್ಡೆಗಳು. ಬಸ್ ಬಸಸ್, ಬಸ್ಸುಗಳು. ಗ್ಯಾಸ್ ಗ್ಯಾಸಸ್, ಅನಿಲ ಅನಿಲಗಳು. ಪ್ಲೂರಲ್ಸ್ ಆರ್ ಫಾರ್ಮ್ಡ್ ವೆನ್ ದ ವರ್ಡ್ ಚೇಂಜಸ್ ವಿತ್. ಬಹುವಚನ ಆಗತ್ತೆ. ಯಾವಾಗ ಆಗತ್ತೆ ಅಂತಂದರೆ, ವರ್ಡಲ್ಲಿ ಕೆಲವೊಂದು ನಾವು ಶಬ್ದಗಳಲ್ಲಿ ನಾವು ಕೆಲವೊಂದು ಬದಲಾವಣೆ ಮಾಡಿದಾಗ. ವಿ ಇ ಎಸ್ ಐ ಇ ಎಸ್, ಈ ಬದಲಾವಣೆಯನ್ನು ಮಾಡಿದಾಗ. ವಿ ಇ ಎಸ್ ಅಂತಂದರೆ ವೂಲ್ಫ್ ತೋಳ, ವೂಲ್ವ್ಸ್. ಎಫ್ನ ಬದಲಾಗಿ ನಾವು ವಿ ಇ ಎಸ್ ಅನ್ನು ನಾವು ಬರೆದಾಗ ತೋಳಗಳು ಅಂತ ಆಗುತ್ತೆ. ಲೀಫ್ ಲೀವ್ಸ್. ಶೆಲ್ಫ್ ಶೆಲ್ವ್ಸ್. ಶೆಲ್ಫ್ ಅಂತಂದ್ರೇನು? ನಮ್ಮ ಕಪಾಟಿನಲ್ಲಿ
ಕೆಲವೊಂದು ಶೆಲ್ಫ್ ಇರುತ್ತೆ ಅಂತ ಹೇಳ್ತೀವಿ ನಾವು, ಕೆಲವೊಂದು ಭಾಗಗಳಿರುತ್ತೆ ಅದಕ್ಕೆ. ಲೀಫ್ ಅಂತಂದ್ರೇನು? ಎಲೆಗಳು. ಸೆಲ್ಫ್ಸ್. ಸೆಲ್ಫ್ ಅಂತಂದರೆ ನಾನು. ಸೆಲ್ಫ್ಸ್ ಅಂತಂದ್ರೇನು? ಯುವರ್ ಸೆಲ್ಫ್ಸ್ ಅಂತಂದರೆ ನೀವುಗಳು ಅಂತ ಹೇಳ್ತಾರಲ್ಲ ಹಾಗೆ. ಯುವರ್ ಸೆಲ್ಫ್ ಅಂತಂದರೆ ನೀವು, ಯುವರ್ ಸೆಲ್ಫ್ಸ್ ಅಂತಂದರೆ ನೀವುಗಳು, ಹಾಗೆ. ಅದೊಂದು ಉದಾಹರಣೆ ಕೊಟ್ಟಿದ್ದು ನಾನು ನಿಮಗೆ. ಈಗ IESನ ಮೂಲ ಬರೆದಾಗ ನಾವು ಯಾವ ರೀತಿ ಬಹುವಚನವನ್ನು ಬರಿಬೋದು ಅಂತಂದ್ರೆ ನಾನು ನೋಡೋಣ. ಫ್ಯಾಮಿಲೀಸ್, ಕುಟುಂಬಗಳು. ಬೇಬಿ, ಮಗು. ಬೇಬೀಸ್, ಮಕ್ಕಳು, ಪುಟ್ಟ ಮಕ್ಕಳು. ಕಂಟ್ರಿ, ದೇಶ. ಕಂಟ್ರೀಸ್, ದೇಶಗಳು. ಓಕೆ, ಮುಂದಕ್ಕೆ ಹೋಗೋಣ. ಈಗ ಸಮ್ ವರ್ಡ್ಸ್ ಹ್ಯಾವ್ ಇರ್ರೆಗ್ಯುಲರ್ ಪ್ಲೂರಲ್ಸ್. ಕೆಲವೊಂದು ಇರ್ರೆಗ್ಯುಲರ್ ಆಗಿರುವಂಥ ಬಹುವಚನಗಳಿವೆ. ಅಂದರೆ ಇದು ಯಾವ ರೀತಿಯೂ ಕೂಡ ಅದು ಮಾರ್ಪಾಡು ಮಾಡಲಿಕ್ಕೆ ಆಗೋದಿಲ್ಲ. IES ಆಗಲಿ VS ಹಾಕಿದ್ರೆ ಅದು ಬದಲಾಗೋದಿಲ್ಲ. ಯಾವುದೆಲ್ಲ ಅದು? ಉದಾಹರಣೆಗೆ ಡೀರ್, ಜಿಂಕೆಗಳು. ಚಿಲ್ಡ್ರನ್ ನೋಡಿ, REN ಬರಿಬೇಕು ನಾವು. ಮಗು, ಮಕ್ಕಳು. ಮ್ಯಾನ್, ಮನುಷ್ಯ, ಗಂಡಸು. ಮ್ಯಾನ್ ಅಂತಂದ್ರೇನು? ಮನುಷ್ಯ. ಗಂಡಸು. ಮ್ಯಾನ್ ಅಂತಂದ್ರೇನು? ಗಂಡಸು. ಮೆನ್ ಅಂತಂದ್ರೇನು? ಗಂಡಸರು. ವುಮನ್, ಹೆಂಗಸು. ವುಮೆನ್ ಅಂತಂದ್ರೇನು? ಹೆಂಗಸರು. ಫುಟ್ ಅಂತಂದ್ರೇನು? ಪಾದ. ಫುಟ್ ಅಂತಂದ್ರೇನು? ಪಾದ. ಫೀಟ್ ಅಂತಂದ್ರೇನು? ಪಾದಗಳು. ಪಾದ ಅಂತಂದರೆ ನಮ್ಮ ಕಾಲಿನ ಈ ಭಾಗ ಏನಿದೆ, ನೆಲಕ್ಕೆ ನಾವು ಯಾವ ಜಾಗವನ್ನು ಊರ್ತೀವಿ ಅದಕ್ಕೆ ನಾವು ಪಾದ ಅಂತ ಹೇಳ್ತೇವೆ ಕಾಲಿನಲ್ಲಿ, ಹೌದಲ್ಲ. ನೆಕ್ಸ್ಟ್ ಮೌಸ್, ಇಲಿ. ಮೈಸ್ ಅಂತಂದ್ರೇನು? ಇಲಿಗಳು. ಅರ್ಥ ಆಯ್ತಲ್ಲ? ಎಸ್, ಇಲ್ಲಿಗೆ ನಿಮಗೆ ಇಷ್ಟು ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೇನೆ. ನಿಮಗೆ ಏನಾದರೂ ಸಂದೇಹ ಇದ್ದಲ್ಲಿ ವಿಡಿಯೋವನ್ನು ಮತ್ತೆ ನೋಡಬಹುದು. ಕನಿಷ್ಠ 2-3 ಸರ್ತಿ ನೋಡಿದಾಗ ನಿಮಗೆ ಯಾವುದೇ ಸಂದೇಹ ಇದ್ದರೂ ಕೂಡ ಬಗೆಹರಿಯುತ್ತೆ. ಇನ್ನೂ ಏನಾದರೂ ಡೌಟ್ ಇದ್ದಲ್ಲಿ ನೀವು ನಿಮ್ಮ ಶಿಕ್ಷಕರನ್ನ ಕಾಣಬಹುದು. ಸಾಯಿರಾಮ್.